Hello. Hi, good morning, everyone. I am waiting for others joining. Please tell to your friends immediately join my class. Okay, good morning. Okay, very good morning. Jai Sri. Bagamma Hosmani, good morning. Is it audible? Is it clearly audible and visible to you? ಸರಿಯಾಗಿ ಕೇಳ್ತಿದೆ ಅಂದ್ರೆ ಎಸ್ ಅಂತ ಹೇಳಿ ಎಸ್ ಸರ್ ಅಂತ ಹೇಳ್ತಾ ಹೋಗಿ ಎಸ್ ಓಕೆ ಸಾನಿಯಾ ಎಸ್ ಸರ್ ಓಕೆ ಸಾನಿಯಾ ಹೇಳ್ರಿ ನಿಮ್ಮ ಫ್ರೆಂಡ್ಸ್ಗೆ ಜಾಯ್ನ್ ಆಗ್ಲಿಕ್ಕೆ ಹೇಳಿ ಸೊ ನಾವು 13 ಸ್ಟೂಡೆಂಟ್ಸ್ ಜಾಯಿನ್ಡ್ ಎಸ್ ಸರ್ ಇಟ್ ಈಸ್ ಕ್ಲಿಯರ್ ಓಕೆ ಸಂಪೂರ್ಣ ಹವಲ್ದಾರ್ ಓಕೆ ಆರ್ತಿ ಕಾಂಬ್ಳೆ ಎಸ್ ಸರ್ ಓಕೆ okay anyway once again good morning to all. So immediately I will start my class. Priyanka Wage, good morning, good morning.
Is it clearly visible to all? ಇದು ಎಲ್ರಿಗೂ ಸರಿಯಾಗಿ ಕಾಣ್ತಾ ಇದೆ ಅಂದ್ರೆ ಎಸ್ ಸರ್ ಅಂತ ಹೇಳಿ ಚಾಟ್ ಬಾಕ್ಸ್ ನಲ್ಲಿ. ಓಕೆ, okay. So now 28, 29, 30 students participate my online class. So once again, good morning to all. Can I start my class? Okay, friends, good morning to all. So previous class we have discussed about learning for assessment and learning of assessment for learning, assessment for learning, of and for. ಕಲಿಕೆಗಾಗಿ ಮೌಲ್ಯಮಾಪನ ಮತ್ತು ಕಲಿಕೆಯ ಮೌಲ್ಯಮಾಪನ. What are the differences between assessment for learning and assessment of learning? ಸೊ ಕಲಿಕೆಗಾಗಿ ಮೌಲ್ಯಮಾಪನ ಮತ್ತು ಕಲಿಕೆಯ ಮೌಲ್ಯಮಾಪನಗಳ ನಡುವಿನ ವ್ಯತ್ಯಾಸವನ್ನು ನಾವೇನ್ ಮಾಡ್ಕೊಂಡಿದ್ವಿ, ತಿಳ್ಕೊಂಡಿದ್ವಿ. So now we will try to discuss about types of evaluation. It means meaning, definitions and types of evaluations. ಇವತ್ತಿನ ಅವಧಿಯಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ಮೌಲ್ಯಮಾಪನದ ಅರ್ಥ, ಮೌಲ್ಯಮಾಪನದ ವ್ಯಾಖ್ಯೆಗಳು, ಮೌಲ್ಯಮಾಪನದ ವಿಧಗಳನ್ನ ಕುರಿತು ಹಾಗಾದ್ರೆ ಡಿಸ್ಕಷನ್ ಅನ್ನ ಮಾಡ್ಕೊಳ್ಳೋಣ, ಚರ್ಚಿಸೋಣ. Yes, let us now we will discuss introduction part of the evaluation. ಮೌಲ್ಯಮಾಪನದ ಒಂದು ಪೀಠಿಕೆಯ ಭಾಗವಾಗಿ ನಾವು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋಣ. Yes, assessment and evaluation are essential component of teaching and learning. You just imaginations. So assessment is a tripolar process. ಒಂದು ತ್ರಿಮುಖ ಪ್ರಕ್ರಿಯೆ ಅಂತೇಳಿ ನಾವು ಕಳೆದ ಅವಧಿಯಲ್ಲಿ ನೋಡ್ಕೊಂಡಿದ್ವಿ. So just considered one part teaching and learning objectives, and the one part is a curriculum and assessment, tripolar process ಅಂತ ಕರಿತಾ ಹೋಗ್ತೀವಿ. So you just imagination without assessment or evaluations in teaching learning process cannot be fulfill of the achievement or students performance. ಅಂದ್ರೆ ವಿದ್ಯಾರ್ಥಿಗಳ ಒಂದು ಕಾರ್ಯ ಸಾಧನೆಯನ್ನ ನಾವು ಅಳತೆ ಅಥವಾ ಮೌಲ್ಯಮಾಪನವನ್ನ ಬಿಟ್ಟು ಏನನ್ನು ಅವರ ಸಾಧನೆಯನ್ನ ಅಳತೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಅವರ ಕಾರ್ಯ ಸಾಧನೆಯನ್ನ ನೋಡ್ಲಿಕ್ಕೆ ಬರೋದಿಲ್ಲ. ಸೊ ಅಸೆಸ್ಮೆಂಟ್ ಇವ್ಯಾಲ್ಯೂಯೇಷನ್ ಈಸ್ ಎ ಎಸೆನ್ಷಿಯಲ್ ಕಾಂಪೊನೆಂಟ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಒಂದು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಅಳತೆ ಮತ್ತು ಮೌಲ್ಯಮಾಪನ ಎನ್ನುವುದು ಒಂದು ಪ್ರಮುಖ ಅಥವಾ ಅತ್ಯವಶ್ಯಕವಾಗಿರ್ತಕ್ಕಂಥ ಘಟಕಾಂಶಗಳು ಅಂತೇಳಿ ನಾವು ಪರಿಗಣಿಸ್ತಾ ಹೋಗ್ತೀವಿ. Without an effective evaluation program, it is impossible to know whether students have learned, whether teaching has been effective. So without assessment and evaluation program, it cannot be impossible to students have learned, students achievement as well as considered to as teaching has been effective. ಅಂದ್ರೆ ಒಂದು ಬೋಧನೆ ಮತ್ತು ಕಲಿಕೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಭಾವವನ್ನು ಅಥವಾ ಪರಿಣಾಮವನ್ನ ಬೀರಿದೆ, ಅಥವಾ ಬೋಧನೆ ಮತ್ತು ಕಲಿಕೆಯ ಮೇಲೆ ಮೌಲ್ಯಮಾಪನ ಮತ್ತು ಅಳತೆ ಅನ್ನೋದು ಯಾವ ರೀತಿಯಾಗಿರ್ತಕ್ಕಂಥ ಪ್ರಭಾವವನ್ನ ಬೀರಿದೆ ಅನ್ನೋದನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಂದ್ರೆ ಇಟ್ ಮೀನ್ಸ್ ವಿದೌಟ್ ಇವ್ಯಾಲ್ಯೂಯೇಷನ್ ಪ್ರೋಗ್ರಾಮ್ ಕೆನ್ ನಾಟ್ ಬಿ ಅಸೆಸ್ ಆಫ್ ದಿ ಸ್ಟೂಡೆಂಟ್ಸ್ ಅಂಡ್ ಟೀಚಿಂಗ್, ಸೊ ಆಸ್ ವೆಲ್ ಆಸ್ ಟೀಚಿಂಗ್ ಎಫಿಷಿಯನ್ಸಿ, ಟೀಚಿಂಗ್ ಎಫೆಕ್ಟಿವ್ನೆಸ್ ಆಫ್ ಕ್ಲಾಸ್ ರೂಮ್. ಅಂದ್ರೆ ಒಂದು ವರ್ಗ ಕೋಣೆಯ ಬೋಧನೆಯಲ್ಲಿ ಕಲಿಕೆ ಮತ್ತು ಬೋಧನೆ ಇವೆರಡನ್ನ ನಾವು ವಿದೌಟ್ ಇವ್ಯಾಲ್ಯೂಯೇಷನ್ ಪ್ರೋಗ್ರಾಮ್, ಅಂದ್ರೆ ಒಂದು
ಮೌಲ್ಯಮಾಪನದ ಕಾರ್ಯಕ್ರಮವನ್ನು ಬಿಟ್ಟು ಅವು ಎಷ್ಟು ಮಟ್ಟಿಗೆ ಸಾಧಿಸಿದಾವೆ ಅನ್ನೋದನ್ನ ಅಳತೆ ಮಾಡಲಿಕ್ಕೆ ಅಥವಾ ಅರ್ಥಕೊಳ್ಳಿಕ್ಕೆ ಅದು ಸಾಧ್ಯ ಆಗುವುದಿಲ್ಲ. Or how best to address students' learning needs without evaluation cannot be assessed, cannot be seen of the how much learners attained accomplishment of learning objectives as well as what are the learning needs of the learners. ನೀವು ನೋಡಿ, ಒಂದು ಮೌಲ್ಯಮಾಪನವನ್ನ ಬಿಟ್ಟು ನಾವು ವಿದ್ಯಾರ್ಥಿಗಳ ಅವಶ್ಯಕತೆಗಳು ಏನೇನಿದಾವೆ, ಕಲಿಕಾ ಅವಶ್ಯಕತೆಗಳು ಏನೇನಿದಾವೆ ಅನ್ನುವುದನ್ನ ಕಂಡುಕೊಳ್ಳಿಕ್ಕೆ ಬರುವುದಿಲ್ಲ. ಸೊ ಆಸ್ ವೆಲ್ ಆಸ್ ವಿ ಹ್ಯಾವ್ ಕನ್ಸಿಡರ್ ಟು ವಾಟ್ ಆರ್ ದ ಸ್ಟೂಡೆಂಟ್ಸ್ ಲರ್ನಿಂಗ್ ಅಕಂಪ್ಲಿಷ್ಮೆಂಟ್ ಅಥವಾ ಅಟೈನ್ಮೆಂಟ್ ಆಫ್ ದಿ ಲರ್ನಿಂಗ್ ಆಬ್ಜೆಕ್ಟಿವ್ಸ್. ಸೊ ಅಂದ್ರೆ ವಿದ್ಯಾರ್ಥಿಗಳು ಏನನ್ನ ಸಾಧಿಸಿದ್ದಾರೆ ವರ್ಗ ಕೋಣೆಯಲ್ಲಿ, ಅವುಗಳನ್ನ ನಾವು ಹಾಗಾದ್ರೆ ಕಂಡುಕೊಳ್ಳಿಕ್ಕೆ ಬರುವುದೇ ಇಲ್ಲ. ಬೋಧನೆ ಪರಿಣಾಮಕಾರಿಯಾಗಿದೆಯೇ ಅಥವಾ ವಿದ್ಯಾರ್ಥಿಗಳ ಕಲಿಕೆ ಅಗತ್ಯಗಳು ಹೇಗಿದಾವೆ, ಹೇಗೆ ಅವುಗಳನ್ನು ನಾವು ಪರಿಹರಿಸುವುದು ಎಂದು ತಿಳಿಯಲು ಸಾಧ್ಯವಿಲ್ಲ. ವಿದೌಟ್ ಇವ್ಯಾಲ್ಯೂಯೇಷನ್ ಕ್ಯಾನ್ ನಾಟ್ ಬಿ ಅಸೆಸ್ ಆಫ್ ದಿ ಲರ್ನರ್ಸ್ ಲರ್ನಿಂಗ್ ಅಟೈನ್ಮೆಂಟ್ ಆಫ್ ದಿ ಆಬ್ಜೆಕ್ಟಿವ್ಸ್. ಒಂದು ಕಲಿಕಾ ಉದ್ದೇಶಗಳನ್ನು ನಾವು ಅರ್ಥಕೊಳ್ಳಿಕ್ಕೆ ಬರುವುದಿಲ್ಲ. ಇಟ್ಸ್ ಕಾನ್ಸೆಪ್ಟ್ ಆಫ್ ಎಜುಕೇಶನಲ್ ಇವ್ಯಾಲ್ಯೂಯೇಷನ್. So as well as we have more focus on educational component of evaluation ಅಥವಾ ಕಾನ್ಸೆಪ್ಟ್ ಆಫ್ ಎಜುಕೇಶನಲ್ ಇವ್ಯಾಲ್ಯೂಯೇಷನ್. ಒಂದು ಶೈಕ್ಷಣಿಕ ಮೌಲ್ಯಮಾಪನದ ಪರಿಕಲ್ಪನೆ ಯಾವ ರೀತಿಯಾಗಿ ಇರ್ತದ ಅಥವಾ ಅದನ್ನ ನಾವು ಕೇಂದ್ರೀಕರಿಸಬೇಕಾಗಿದೆ. ಟುಡೇ ವಿ ವಿಲ್ ಟ್ರೈ ಟು ಫೋಕಸ್ ಆನ್ ಕಾನ್ಸೆಪ್ಟ್ ಆಫ್ ಎಜುಕೇಶನಲ್ ಇವ್ಯಾಲ್ಯೂಯೇಷನ್. ಒಂದು ಶೈಕ್ಷಣಿಕ ಮೌಲ್ಯಮಾಪನದ ಪರಿಕಲ್ಪನೆ ಅಂದ್ರೆ ಏನು? So how to implement, how to applying of the component of educational evaluation in the field of education. So as well as we have considered in the field of evaluation, assessor how to implement of the strategy of educational evaluation. ಒಂದು ಶೈಕ್ಷಣಿಕ ಮೌಲ್ಯಮಾಪನದ ತಂತ್ರಗಳನ್ನ ಒಬ್ಬ ಅಸೆಸರ್ ಮೌಲ್ಯಮಾಪನಕಾರ ಹಾಗಾದ್ರೆ ವರ್ಗ ಕೋಣೆಯಲ್ಲಿ ಅಥವಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವುಗಳನ್ನು ಹೇಗೆ ಅಪ್ಲೈ ಮಾಡ್ತಾ ಇದ್ದಾನೆ, ಅನ್ವಯನವನ್ನ ಮಾಡ್ತಾ ಇದ್ದಾನೆ. ಯು ಜಸ್ಟ್ ಇಮ್ಯಾಜಿನೇಷನ್ ಎಜುಕೇಶನಲ್ ಇವ್ಯಾಲ್ಯೂಯೇಷನ್ ಕಾನ್ಸೆಪ್ಟ್. ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಇಟ್ ಈಸ್ ಮೋಸ್ಟ್ ಸಿಗ್ನಿಫಿಕೆಂಟ್ ಡ್ಯೂರಿಂಗ್ ದ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಆಸ್ ವೆಲ್ ಆಸ್ ಎಂಡ್ ಆಫ್ ದಿ ಪ್ರೋಗ್ರಾಮ್. ಸೊ ನೀವೆರಡನ್ನ ಪರಿಗಣನೆಗೆ ತೆಗೆದುಕೊಂಡಾಗ ಅಥವಾ ನಾವು ಏನ್ ಹೇಳ್ತಾ ಹೋಗ್ತೀವಿ ಫಾರ್ಮಲ್ ಎಜುಕೇಶನ್ ಫೀಲ್ಡ್, ಒಂದು ಔಪಚಾರಿಕ ಶಿಕ್ಷಣ ಕ್ಷೇತ್ರದಲ್ಲಿ ಶೈಕ್ಷಣಿಕ ಮೌಲ್ಯಮಾಪನವು ತನ್ನದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಸೊ ಫಸ್ಟ್ ಒನ್ ಯು ಜಸ್ಟ್ ಕನ್ಸಿಡರ್ ಐ ಸಬ್ಜೆಕ್ಟಿವ್, ವ್ಯಕ್ತಿನಿಷ್ಠ ಅಥವಾ ವಸ್ತುನಿಷ್ಠ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಸೊ ವಿ ಹ್ಯಾವ್ ಕನ್ಸಿಡರ್ ಸಬ್ಜೆಕ್ಟಿವ್ ಬೋತ್ ಸೈಡ್, ವ್ಯಕ್ತಿನಿಷ್ಠ ಮತ್ತು ವಸ್ತುನಿಷ್ಠ ಎರಡಕ್ಕೂ ಪರಿಗಣನೆಗೆ ಆಗ್ತಾ ಹೋಗುತ್ತೆ. ಅಂದ್ರೆ ವಸ್ತುನಿಷ್ಠತೆಯನ್ನು ಒಳಗೊಂಡು ಮೌಲ್ಯಮಾಪನವನ್ನ ಮಾಡಬೇಕಾಗತ್ತೆ. ಎ ಇವ್ಯಾಲ್ಯುಯೇಟರ್ ಅಪ್ಲೈಯಿಂಗ್ ಆಫ್ ದಿ ಸಬ್ಜೆಕ್ಟಿವ್ ಆಸ್ಪೆಕ್ಟ್ಸ್, ಎ ಸಬ್ಜೆಕ್ಟಿವ್ ಕಂಟೆಂಟ್, ಹೌದಾ, ಸಬ್ಜೆಕ್ಟಿವ್ ವೈಸ್ ಅಸೆಸ್ ಆಫ್ ದಿ ಲರ್ನರ್ಸ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಆಸ್ ವೆಲ್ ಆಸ್ ದಿ ಅಸೆಸ್ ಆಫ್ ದಿ ಟೀಚಿಂಗ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಆಸ್ ವೆಲ್ ಆಸ್ ಎ ಟೀಚರ್ ಟೀಚಿಂಗ್ ಎಫಿಷಿಯನ್ಸಿ. ಸೊ ನೋಡಿ, ವ್ಯಕ್ತಿನಿಷ್ಠ ಮತ್ತು ವಸ್ತುನಿಷ್ಠ ಅಂದ್ರೆ ವಸ್ತುನಿಷ್ಠ ಅಂತಂದ್ರೆ ಯಾವುದನ್ನ ಅಳತೆ ಮಾಡಬೇಕಾಗಿದೆ, ಯಾವುದನ್ನ ನಾವು ಅಳತೆ ಮಾಡ್ಬೇಕಾಗಿದೆ, ಯಾವುದನ್ನ ಮೌಲ್ಯಮಾಪನವನ್ನ ಮಾಡ್ಬೇಕಾಗದ. ವಿದ್ಯಾರ್ಥಿಗಳು, ಇಸ್ ಇಟ್ ರೈಟ್? ವ್ಯಕ್ತಿನಿಷ್ಠ. ಬೋಧನಾ ಅಂದ್ರೆ ಕಲಿಕಾಕಾರ, ಫೆಸಿಲಿಟೇಟರ್, ಟೀಚರ್. ಸೊ ಅವನ ಬೋಧನೆಯ ಪರಿಣಾಮಕತೆಯನ್ನ ಅಳತೆ ಮಾಡ್ಬೇಕಾಗಿದೆ, ಮೌಲ್ಯಮಾಪನವನ್ನ ಮಾಡ್ಬೇಕಾಗಿದೆ. ಇಸ್ ಇಟ್ ರೈಟ್? ವಸ್ತುನಿಷ್ಠ ಅಂತಂದ್ರೆ ಯಾವ ವಿಷಯವನ್ನ ಕುರಿತು ನಾವು ಮೌಲ್ಯಮಾಪನವನ್ನ ಮಾಡಬೇಕಾಗಿದೆ, ವಿಚ್ ಇಸ್ ದ ಅಸೆಸ್ಮೆಂಟ್ ಆಫ್ ದಿ ಸಬ್ಜೆಕ್ಟ್. ಹೌದಾ, ಯಾವ ವಿಷಯವನ್ನ ನಾವು ಮೌಲ್ಯಮಾಪನವನ್ನ ಮಾಡಬೇಕಾಗಿದೆ, ಯಾವ ವ್ಯಕ್ತಿಯನ್ನ ಮೌಲ್ಯಮಾಪನವನ್ನ ಮಾಡಬೇಕಾಗಿದೆ. ಸೊ ಅವು ಎಲ್ಲವುಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಹಾಗಾದ್ರೆ ಶೈಕ್ಷಣಿಕ ಮೌಲ್ಯಮಾಪನದಲ್ಲಿ ನಾವು ಅನ್ವಯನವನ್ನ ಮಾಡ್ತಾ ಹೋಗ್ತೀವಿ. ಸೊ ವಿಚ್ ಕ್ಲಾಸ್ ಯು ಹ್ಯಾವ್ ಅಸೆಸ್, ವಿಚ್ ಕ್ಲಾಸ್ ಸ್ಟೂಡೆಂಟ್ಸ್, ಯಾವ ವರ್ಗದ ವಿದ್ಯಾರ್ಥಿಗಳನ್ನು ನೀವು ಮೌಲ್ಯಮಾಪನವನ್ನ ಮಾಡಬೇಕಾಗ್ಯದ? ವ್ಯಕ್ತಿನಿಷ್ಠ. ಹೌದಾ, ವ್ಯಕ್ತಿನಿಷ್ಠವಾಗಿ ಅದನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ತಾ ಹೋಗ್ತೀವಿ. ಹೌದಾ. ಅಂಡ್ ಸೆಕೆಂಡ್ ಒನ್, ಮೆಥಡ್ಸ್ ಆಫ್ ಇವ್ಯಾಲ್ಯೂಯೇಷನ್. ಎ ಇವ್ಯಾಲ್ಯುಯೇಟರ್ ಅಪ್ಲೈಯಿಂಗ್ ಎ
proper or appropriate methods of evaluations as well as consider tools and strategy of evaluation. ಒಂದು ಮೌಲ್ಯಮಾಪನದ ಅಂದ್ರೆ ಶೈಕ್ಷಣಿಕ ಮೌಲ್ಯಮಾಪನದ ಸಾಧನಗಳು ಮತ್ತು ತಂತ್ರಗಳನ್ನು ಬಳಸಿಕೊಂಡು ನಾವು ಒಬ್ಬ ವ್ಯಕ್ತಿಯನ್ನ ಅಥವಾ ಒಂದು ವಸ್ತುವನ್ನ ಮೌಲ್ಯಮಾಪನವನ್ನ ಮಾಡುವುದಾಗಿದೆ. ಸೊ ವಿದೌಟ್ methods of evaluation cannot be proper assess of the learners, cannot be ಅಥವಾ could not be assess of the subjective matter. ನೀವು ನೋಡಿ, ಸೊ ಈ ಸಬ್ಜೆಕ್ಟಿವ್ ಮ್ಯಾಟರ್ ಅನ್ನ ಅಳತೆ ಮಾಡಬೇಕಾದಂತ ಸಂದರ್ಭದಲ್ಲಿ ನಮಗೆ ನಿರ್ದಿಷ್ಟವಾಗಿರ್ತಕ್ಕಂತಹ ಅಥವಾ ಪ್ರಾಪರ್ ಆಗಿರ್ತಕ್ಕಂತಹ ಮೆಥಡ್ಸ್ ಆಫ್ ಇವ್ಯಾಲ್ಯುವೇಷನ್, ಒಂದು ಪದ್ಧತಿ, ಒಂದು ವಿಧಾನ ಅದು ನಮ್ಗೆ ಬೇಕಾಗ್ತಾ ಹೋಗುತ್ತೆ. ಯಾವ ಸಾಧನಗಳ ಮೂಲಕ ನೀವು ವಿದ್ಯಾರ್ಥಿಗಳ ಕಾರ್ಯಸಾಧನೆಯನ್ನ ಅಳತೆ ಮಾಡ್ತಾ ಇದ್ದೀರಿ, ವಿಚ್ ಇಸ್ ದ ಪ್ರಾಪರ್ ಟೂಲ್ಸ್ ಅಂಡ್ ಟೆಕ್ನಿಕ್ಸ್, ವಿಚ್ ಇಸ್ ದ ಪ್ರಾಪರ್ ಮೆಥಡ್ಸ್ ಆಫ್ ದಿ ಇವ್ಯಾಲ್ಯುವೇಷನ್. You just imagination, if you have assess of the first standard students, which is the suitable tool, which is the suitable strategy of assess of the first standard students. You just imagination. So like that there are so many methods, there are so many strategy of evaluation. ಸೊ ಹಾಗಾದ್ರೆ ಒಬ್ಬ ಮೌಲ್ಯಮಾಪನಕಾರ ನಿರ್ದಿಷ್ಟವಾಗಿರ್ತಕ್ಕಂತಹ ಮೌಲ್ಯಮಾಪನದ ವಿಧಾನಗಳನ್ನು ಅನ್ವಯಿಸಿಕೊಂಡು ಒಂದು ವಿದ್ಯಾರ್ಥಿಗಳ ಕಾರ್ಯಸಾಧನೆಯನ್ನ ಮೌಲ್ಯಮಾಪನ ಮಾಡುವುದಾಗಿದೆ. ಸೊ ಆಸ್ ವೆಲ್ ಆಸ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್. ಸೊ ಏನನ್ನ ನೀವು ಮೌಲ್ಯಮಾಪನ ಮಾಡಬೇಕಾಗಿದೆ ಅಂತಂದ್ರೆ, ಸೊ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್, ಕಲಿಕೆಯ ಅನುಭವಗಳನ್ನ ಮೌಲ್ಯಮಾಪನ ಮಾಡುವುದಾಗಿದೆ. So as well as you have considered after the program, after the instruction, a evaluator applying suitable method of the evaluation and implement. So assess. So assess ಹೌದಾ, ಅದನ್ನ ಮೌಲ್ಯಮಾಪನ ಮಾಡುವುದು. ಒಂದು ವಿದ್ಯಾರ್ಥಿಗಳ ಕಲಿಕೆಯ ಅನುಭವಗಳನ್ನು ಕುರಿತು ಒಂದು ವಿವರಣೆಯನ್ನ ನೀಡುವುದು, description. As well as a assessor can assign of the symbols or numerical words. So how much attainment of the learner's learning experiences, ಒಂದು ಕಲಿಕಾರ್ಥಿಯ ಅಥವಾ ಕಲಿಕಾ ಅನುಭವಗಳು ಎಷ್ಟರ ಮಟ್ಟಿಗೆ ಅಕಾಂಪ್ಲಿಷ್ಮೆಂಟ್ ಆಗಿದಾವೆ, ಅವುಗಳನ್ನ ರೀಚ್ ಮಾಡಿದಾನೆ ಅನ್ನುವುದನ್ನ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು. ಸೊ ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಆಲ್ ಹಾಗಾದ್ರೆ ಕಲಿಕೆಯ ಅನುಭವಗಳನ್ನ ಕುರಿತು ಮೌಲ್ಯಮಾಪನ ಮಾಡುವುದಾಗಿದೆ. ಸೊ ಆಸ್ ವೆಲ್ ಆಸ್ ಎಜುಕೇಶನಲ್ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್. So you have applying a strategy, applying of a appropriate methods. So assess of the educational aims and objectives. So you just consider in educational context, educational aspects of the evaluation, as well as assess of the educational aims and objectives. ಶೈಕ್ಷಣಿಕ ಗುರಿ ಉದ್ದೇಶಗಳು. ಸೊ ಶೈಕ್ಷಣಿಕ ಗುರಿ ಉದ್ದೇಶಗಳು as well as the teacher and students and institutions, how much reach, how much success of the aims and objectives. ಸೊ ನೋಡಿ, ನೀವು ಎಲ್ಲವುಗಳನ್ನು ಕುರಿತು ಮೌಲ್ಯಮಾಪನವನ್ನು ಮಾಡ್ತಾ ಹೋಗುತ್ತೆ ಶೈಕ್ಷಣಿಕ ಗುರಿ ಮತ್ತು ಉದ್ದೇಶಗಳು. with the help of a learner's learning experiences, ಅವರಲ್ಲಿ ಬದಲಾವಣೆಗಳಾಗಿರ್ತಕ್ಕಂಥವು ಕಲಿಕಾ ಅನುಭವಗಳು ಯಾವಾಗಲೂ ಶೈಕ್ಷಣಿಕ ಗುರಿ ಮತ್ತು ಉದ್ದೇಶಗಳಿಗೆ ಅನುಗುಣವಾಗಿ ಕಲಿಕಾ ಅನುಭವಗಳು ಬದಲಾವಣೆ ಆಗ್ತಾ ಹೋಗ್ತವೆ. With the help of educational aims and objectives, a learner's learning experiences changes or modify. ಸೊ ಬದಲಾವಣೆಗಳು ಆಗ್ತಾ ಹೋಗ್ತವೆ. ಸೊ ಅವುಗಳನ್ನ ಕುರಿತು ಅಧ್ಯಯನವನ್ನ ಮಾಡ್ತಕ್ಕಂಥದ್ದು ಅಥವಾ ವಿವರಣೆಯನ್ನ ನೀಡ್ತಕ್ಕಂಥದ್ದು ಯಾವುದಂದ್ರೆ ಶೈಕ್ಷಣಿಕ ಮೌಲ್ಯಮಾಪನ ಅಂತ ಕರಿತಾ ಹೋಗ್ತೀವಿ. Institutional educational aims and objective, you just considered. So what are the attainment of the institution's academic year, academic duration, academic period? ಸೊ ನಾವು ಹೇಳ್ತಾ ಹೋಗ್ತೀವಿ, ನಮ್ಮ ಶಾಲೆ ಇವತ್ತು ಇಷ್ಟು ಪ್ರತಿಶತ ವಿದ್ಯಾರ್ಥಿನಿಯರು ಪಾಸ್ ಆಗಿದ್ದಾರೆ, ನಮ್ದು ಇಷ್ಟು ಪರ್ಸೆಂಟೇಜ್ ಅದ, ಸೊ ನಮ್ಮಲ್ಲಿ ಇಷ್ಟು ರ್ಯಾಂಕ್ ಬಂದಿದ್ದಾವೆ, ಹೌದಾ? ಶೈಕ್ಷಣಿಕ ಇನ್ಸ್ಟಿಟ್ಯೂಷನಲ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಶೈಕ್ಷಣಿಕ ಗುರಿ ಉದ್ದೇಶಗಳು, ನಮ್ಮ ಸಬ್ಜೆಕ್ಟ್ ನಲ್ಲಿ ಟೀಚರ್ಸ್ ನಮ್ಮ ಸಬ್ಜೆಕ್ಟ್ ನಲ್ಲಿ ಇಷ್ಟು ಪಾಸ್ ಆಗಿದ್ದಾವೆ, ಇಷ್ಟು ರ್ಯಾಂಕ್ ಬಂದಿದ್ದಾವೆ, ಇಷ್ಟು ಫಸ್ಟ್ ಕ್ಲಾಸ್ ಆಗಿದ್ದಾವೆ, ಇಸ್ ಇಟ್ ರೈಟ್? ಸೊ ಎಜುಕೇಶನಲ್ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್.
ಸೊ ಒಂದು ಶೈಕ್ಷಣಿಕ ಗುರಿ ಉದ್ದೇಶಗಳು, ಎಜುಕೇಶನಲ್ ಏಮ್ಸ್ ಅಂಡ್ ಅಬ್ಜೆಕ್ಟಿವ್ಸ್ ಆಸ್ ಕನ್ಸಿಡರ್ಡ್ ಆಸ್ ವೆಲ್ ಆಸ್ ಟೀಚಿಂಗ್ ಅಂಡ್ ಲರ್ನಿಂಗ್ ಅಂಡ್ ಇನ್ಸ್ಟಿಟ್ಯೂಷನಲ್ ಏಮ್ಸ್ ಅಂಡ್ ಅಬ್ಜೆಕ್ಟಿವ್ಸ್ ಎಲ್ಲವುಗಳನ್ನ ನೀವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಇದಕ್ಕೆ ನಾವೇನಂತೀವಪ್ಪ ಅಂದ್ರೆ ಶೈಕ್ಷಣಿಕ ಮೌಲ್ಯಮಾಪನ ಅಂತೇಳಿ ಕರಿತಾ ಹೋಗ್ತೀವಿ. ಅಂಡ್ ವಾಟ್ ಆರ್ ದ ಮೀನಿಂಗ್ ಆಫ್ ಇವ್ಯಾಲ್ಯುಯೇಷನ್? ಹಾಗಾದ್ರೆ ಮೌಲ್ಯಮಾಪನದ ಅರ್ಥ ಏನು? ಸೊ ನಾವು ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮೀನಿಂಗ್ ಆಫ್ ಇವ್ಯಾಲ್ಯುಯೇಷನ್. So evaluation is a wider concept than testing and measurement. So evaluation concept is a broad, a wider than the test, examinations, measurement. So you just consider test, ಪರೀಕ್ಷೆ, ಅಳತೆ, ನೀವೇನ್ ಕರಿತಾ ಹೋಗ್ತಿರಲ್ಲ, ಎಕ್ಸಾಮ್ಸು, ಸೊ ಇವು ಎಲ್ಲ ಕಿರು ಪರೀಕ್ಷೆ, ಇವೆಲ್ಲ ಕಾನ್ಸೆಪ್ಟ್ಗಳಿಗಿಂತ ಬಹಳ ವಿಶಾಲವಾಗಿರ್ತಕ್ಕಂಥ ವ್ಯಾಪ್ತಿಯನ್ನ ಅಥವಾ ವಿಶಾಲವಾದ ಅರ್ಥವನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವುದು ಅಂದ್ರೆ ಮೌಲ್ಯಮಾಪನ ಅಂತ ಹೇಳಿ ನಾವು ಪರಿಗಣಿಸ್ತಾ ಹೋಗ್ತೀವಿ. ಸೊ ಆಸ್ ವೆಲ್ ಆಸ್ ಯು ಜಸ್ಟ್ ಕನ್ಸಿಡರ್ ಅಸೆಸ್ಮೆಂಟ್ ಈಸ್ ಎ ನ್ಯಾರೋ, ಸೊ ಇವ್ಯಾಲ್ಯುಯೇಷನ್ ಈಸ್ ಎ ವೈಡರ್ ಕಾನ್ಸೆಪ್ಟ್, ಬಹಳ ವಿಶಾಲವಾಗಿರ್ತಕ್ಕಂಥ ಅರ್ಥವನ್ನ ಒಳಗೊಂಡಿರ್ತಕ್ಕಂಥದ್ದು ಯಾವುದು ಅಂದ್ರೆ ಮೌಲ್ಯಮಾಪನ ಅಂತ ಹೇಳಿ ಕರಿತಾ ಹೋಗ್ತೀವಿ. Evaluation is the combination of quantitative estimation and qualitative judgment of one's behavior. So evaluation is a combination of quantitative aspects as well as qualitative judgment of the one's behaviors. ಅಂದ್ರೆ ನೀವೇನಂತ ಕರಿತಾ ಹೋಗ್ತೀರಿ, ಬಿಹೇವಿಯರ್ಸ್, ವರ್ತನೆಗಳು, ಒಬ್ಬರ ವರ್ತನೆಗಳನ್ನ ಪರಿಮಾಣಾತ್ಮಕವಾಗಿ ಮತ್ತು ಗುಣಾತ್ಮಕವಾಗಿ ಒಂದು ನಿರ್ಣಯದ ಸಂಯೋಜನೆ ಯಾವ್ದಪ್ಪ ಅಂತಂದ್ರೆ ಮೌಲ್ಯಮಾಪನ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಇವ್ಯಾಲ್ಯುಯೇಷನ್ ಇಸ್ ಎ ಕಾಂಬಿನೇಷನ್ ಆಫ್ ಎ ಕ್ವಾಂಟಿಟೇಟಿವ್ ಅಂಡ್ ಕ್ವಾಲಿಟೇಟಿವ್ ಆಸ್ಪೆಕ್ಟ್ಸ್ ಅಥವಾ ಕ್ವಾಲಿಟೇಟಿವ್ ಜಜ್ಮೆಂಟ್ ಆಫ್ ದಿ ಹರ್ ಆರ್ ಹೀಸ್ ಪರ್ಫಾರ್ಮೆನ್ಸ್ ಆಸ್ ವೆಲ್ ಆಸ್ ಕನ್ಸಿಡರ್ಡ್ ಟು ಬಿಹೇವಿಯರ್ಸ್. ಸೊ ಒಬ್ಬ ವ್ಯಕ್ತಿಯ ಅಥವಾ ಒಬ್ಬ ವಿದ್ಯಾರ್ಥಿಯ ವರ್ತನೆಗಳನ್ನ ಗುಣಾತ್ಮಕವಾಗಿ ಮತ್ತು ಪರಿಮಾಣಾತ್ಮಕವಾಗಿ ಒಂದು ಅಳತೆಯನ್ನ ಮಾಡಿ ಅಥವಾ ಒಂದು ನಿರ್ಣಯಕ್ಕೆ ಬರುವ ವರ್ತನೆಗಳ ಬಗ್ಗೆ ಒಂದು ನಿರ್ಣಯಕ್ಕೆ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಮೌಲ್ಯಮಾಪನ ಅಂತ ಕರಿತಾ ಹೋಗ್ತೀವಿ ನಾವು. ದ ಟರ್ಮ್ ವ್ಯಾಲ್ಯೂಯೇಷನ್ ಇಸ್ ದ ಮೀನಿಂಗ್ ಆಫ್ ದಿ ಇಂಗ್ಲಿಷ್ ಲ್ಯಾಂಗ್ವೇಜ್ ವ್ಯಾಲ್ಯೂಯೇಷನ್ which has the meaning of value determination or pricing. ಮೌಲ್ಯಮಾಪನ ಎಂಬ ಪದ ಆಂಗ್ಲ ಭಾಷೆ ವ್ಯಾಲ್ಯೂಯೇಷನ್ ಎಂಬ ಪದದಿಂದ ಬಂದಿದೆ ಅಥವಾ ಸಮಾನಾರ್ಥಕವಾಗಿದೆ. ಇದಕ್ಕೆ ಮೌಲ್ಯ ನಿರ್ಧಾರ, ಮೌಲ್ಯ ನಿಷ್ಕರ್ಷ ಅಥವಾ ಬೆಲೆ ಕಟ್ಟುವಿಕೆ ಎಂದು ಅರ್ಥವನ್ನ ಕೊಡುತ್ತವೆ ಅಥವಾ ಅರ್ಥಗಳು ಮೂಡಿ ಬರುತ್ತವೆ. ಸೊ ವ್ಯಾಲ್ಯೂಯೇಷನ್ is nothing but it is a judgment and assigning a value, ಒಂದು ಮೌಲ್ಯವನ್ನ ನೀಡುವುದು, ಒಂದು ಬೆಲೆಯನ್ನ ಕಟ್ಟುವುದು. ಅಸೈನಿಂಗ್ ಎ ವ್ಯಾಲ್ಯೂ, ಒಂದು ಮೌಲ್ಯವನ್ನ ನೀಡುವುದು, ಒಂದು ಬೆಲೆಯನ್ನ ಕಟ್ಟುವುದು. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಮೌಲ್ಯಮಾಪನ ಅಂತ ಹೇಳಿ ಕರಿತಾ ಹೋಗ್ತೀವಿ. ದ ವ್ಯಾಲ್ಯೂಯೇಷನ್ ಅಥವಾ ದ ವ್ಯಾಲ್ಯೂಯೇಷನ್ ಟರ್ಮ್ ಈಸ್ ದ ಮೀನಿಂಗ್ ಆಫ್ ದಿ ಇಂಗ್ಲಿಷ್ ಲ್ಯಾಂಗ್ವೇಜ್ ವ್ಯಾಲ್ಯೂಯೇಷನ್ ವಿಚ್ ಹ್ಯಾಸ್ ದ ಮೀನಿಂಗ್ ಆಫ್ ವ್ಯಾಲ್ಯೂ ಡಿಟರ್ಮಿನೇಷನ್ ಆರ್ ಪ್ರೈಸಿಂಗ್. ಒಂದು ಮೌಲ್ಯವನ್ನ ನಿರ್ಧಾರ ಮಾಡುವುದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಮೌಲ್ಯಮಾಪನ ಅಂತ ಹೇಳಿ ಕರಿತಾ ಹೋಗ್ತೀವಿ. ಎಸ್, ದ ಟರ್ಮ್ ವ್ಯಾಲ್ಯೂಯೇಷನ್ ಈಸ್ ಡಿರೈವ್ಡ್ ಫ್ರಮ್ ದ ವರ್ಡ್ ವ್ಯಾಲ್ಯೂಯರ್ ವಿಚ್ ಮೀನ್ಸ್ ಟು ಬಿ ವರ್ತ್. ಹೀಗಂದ್ರೆ ಏನಂತಂದ್ರೆ ಇದ್ರದ್ದು ಮೌಲ್ಯಯುತವಾಗಿರಬೇಕು. ಸೊ ದ ವರ್ಡ್ derived from the word ವ್ಯಾಲ್ಯೂಯರ್ ಎಂಬ ಪದದಿಂದ ಬಂದಿದೆ. ಹೀಗೆಂದರೆ ಅಥವಾ ಇದರ ಅರ್ಥ ಮೌಲ್ಯಯುತವಾಗಿರಬೇಕು. ಸೊ ನೀವು ನೋಡಿ, ಮೌಲ್ಯಯುತವಾಗಿರ್ಬೇಕಂತಂದ್ರೆ ಯಾರನ್ನ ನೀವು ಮೌಲ್ಯಮಾಪನವನ್ನ ಮಾಡ್ತಾ ಇದ್ರಿ ಅದು ಯಾವಾಗಲೂ ಮೌಲ್ಯಯುತವಾಗಿರಬೇಕು, ಬೆಲೆಯಿಂದ ಕೂಡಿರ್ತಕ್ಕಂಥದ್ದಾಗಿರ್ಬೇಕು. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಮೌಲ್ಯಮಾಪನ ಎಂದು ಕರೆಯುತ್ತೇವೆ. ಇದು ವ್ಯಾಲ್ಯೂಯರ್ ಎಂಬ ಪದದಿಂದ ಬಂದಿದೆ ವ್ಯಾಲ್ಯೂಯೇಷನ್ ಅನ್ನುವುದು. Yes, valuation is the process of judging the value or worth of an individual's achievements or characteristics. So valuation is a process, continuous process, ಒಂದು ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ. You just consider in your classroom teaching. So teacher explain the content, again asking the some questions, and students will be feedback, students will be response. ಸೊ ವಿದ್ಯಾರ್ಥಿಗಳಿಂದ ಪ್ರತಿಕ್ರಿಯೆಯನ್ನು ಪಡೆದುಕೊಳ್ತಾ ಹೋಗ್ತೀವಿ. ಸೊ ಟೀಚರ್ಸ್
ಅಸೈನ್ ದ ವ್ಯಾಲ್ಯೂ. ಸೊ ಶಿಕ್ಷಕ ಏನ್ ಮಾಡ್ತಾ ಹೋಗ್ತಾನೆ, ಒಂದು ವ್ಯಾಲ್ಯೂವನ್ನ ನೀಡ್ತಾ ಹೋಗ್ತಾನೆ, ಒಂದು ಮೌಲ್ಯವನ್ನ ನಿರ್ಧರಿಸ್ತಾ ಹೋಗ್ತಾನೆ. ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೊಸೆಸ್, ನಿರಂತರವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ, ಹೌದಾ. ಅಂಡ್ ಆಸ್ ವೆಲ್ ಆಸ್ ಕನ್ಸಿಡರ್ ಜಡ್ಜಿಂಗ್ ದ ವ್ಯಾಲ್ಯೂ, ಒಂದು ಮೌಲ್ಯವನ್ನ ನಿರ್ಧಾರ ಮಾಡ್ತಕ್ಕಂಥದ್ದು. ಸೊ ಆಸ್ ವೆಲ್ ಆಸ್ ಕನ್ಸಿಡರ್ಡ್ ಆಫ್ ದಿ ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್, ಆ ಲರ್ನರ್ಸ್ ಆ ಇಂಡಿವಿಜುವಲ್ಸ್ ಅಚೀವ್ಮೆಂಟ್ಸ್, ಒಂದು ವೈಯಕ್ತಿಕ ಒಂದು ಸಾಧನೆಯನ್ನ ಅಥವಾ ವೈಯಕ್ತಿಕ ಗುಣಲಕ್ಷಣಗಳನ್ನ, ಸೊ ಗುಣಲಕ್ಷಣಗಳ ಒಂದು ಮೌಲ್ಯವನ್ನ ಮಾಡುವ ಒಂದು ಪ್ರಕ್ರಿಯೆ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ವ್ಯಾಲ್ಯೂಯೇಷನ್ ಇಸ್ ಅ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್. You just consider, so classroom teaching, a classroom teaching. ಸೊ ಶಿಕ್ಷಕ ಒಂದು ಪ್ರಶ್ನೆಯನ್ನ ಕೇಳಿದ ತಕ್ಷಣ ಏನ್ ಮಾಡ್ತಾ ಹೋಗ್ತಾನೆ, ವಿದ್ಯಾರ್ಥಿ ಪ್ರತಿಕ್ರಿಯೆಯನ್ನ ನೀಡ್ತಾ ಹೋಗ್ತಾನೆ. ಸೊ ಅಲ್ಲೇ ಶಿಕ್ಷಕ ಇವ್ಯಾಲ್ಯುವೇಟರ್ ಆಗಿರ್ತಾನೆ, ಯಾವಾಗ್ಲೂ ಒಂದು ಡಿಸಿಷನ್ ಮೇಕಿಂಗ್, ಹೌದಾ, ಒಂದು ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತ ಕರಿತಾ ಹೋಗ್ತೀವಿ. ಸೊ ಆಸ್ ವೆಲ್ ಆಸ್ ಯು ಜಸ್ಟ್ ಕನ್ಸಿಡರ್ ಟು ಸ್ಟೂಡೆಂಟ್ಸ್ ಆಸ್ಪೆಕ್ಟ್ಸ್, ಎ ಸ್ಟೂಡೆಂಟ್ಸ್ ಆಲ್ಸೋ ಡಿಸಿಷನ್ ಮೇಕಿಂಗ್. ಸೊ ಯಾವಾಗ ನೀವು ವಿದ್ಯಾರ್ಥಿಗಳಿಗೆ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತೀರಿ, ವಿದ್ಯಾರ್ಥಿ ಒಂದು ನಿರ್ಣಯಕ್ಕೆ ಬರ್ತಾ ಹೋಗ್ತಾನೆ. ಆನ್ಸರ್, ಓ ಎಸ್, ಇಸ್ ಇಟ್ ರೈಟ್, ಇಸ್ ಇಟ್ ರಾಂಗ್, ಇದು ಕರೆಕ್ಟ್ ಆಗಿದೆ, ಇದಕ್ಕೆ ಇದೇ ಉತ್ತರ, ಇಟ್ ಇಸ್ ರೈಟ್ ಡಿಸಿಷನ್ ತಗೋತಾ ಹೋಗ್ತಾನೆ, ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಹೋಗ್ತಾನೆ. ಸೊ ಇಟ್ ಈಸ್ ಎ ಪ್ರೊಸೆಸ್, ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ದಟ್ ಲೀಡ್ಸ್ ಟು ಸಜೆಷನ್ಸ್ ಫಾರ್ ಆಕ್ಷನ್ಸ್ ಟು ಇಂಪ್ರೂವ್ ಪಾರ್ಟಿಸಿಪೆಂಟ್ಸ್ effectiveness and program efficiency. So as well as evaluation as a considered of the program efficiency and effectiveness and improve of the learners participations. ನೀವು ನೋಡಿ, ಒಂದು ವರ್ಗ ಕೋಣೆಯಲ್ಲಿ ಬೋಧನೆಯನ್ನು ಮಾಡಬೇಕಾದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಒಂದು ಭಾಗವಹಿಸಿಕೆಯನ್ನ ಏನ್ ಮಾಡ್ಬೇಕಾದ್ರೆ ನಾವು ಅಭಿವೃದ್ಧಿಪಡಿಸಲಿಕ್ಕೆ ಮೌಲ್ಯಮಾಪನಗಳನ್ನ ನಾವು ತೆಗೆದುಕೊಳ್ತಾ ಹೋಗ್ತೀವಿ, ಅಥವಾ ಮೌಲ್ಯಮಾಪನ ಅದರಲ್ಲಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಅಂತ ಕರಿತಾ ಹೋಗ್ತೀವಿ ನಾವು. So evaluation is a process of the improvement of the students' participations in the teaching learning process. ಒಂದು ಬೋಧನಾ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳ ಭಾಗವಹಿಸುವಿಕೆಯನ್ನು ಅಭಿವೃದ್ಧಿ ಮಾಡತಕ್ಕಂಥ ಪ್ರಕ್ರಿಯೆ. So as well as consider to effectiveness and program efficiency. So you just considered a course effectiveness or program efficiency. ಹೌದಾ, ಒಂದು ಪದವಿ, ಒಂದು ಕಾರ್ಯಕ್ರಮದ ಒಂದು ದಕ್ಷತೆಯನ್ನ, ಒಂದು ಪರಿಣಾಮಕತ್ವವನ್ನ, ಒಂದು ಪರಿಣಾಮಕಾರಿತ್ವವನ್ನ ಹಾಗಾದ್ರೆ ಏನು ಸುಧಾರಿಸುವ ಒಂದು ಕ್ರಿಯೆಗಳ ಸಲಹೆಗಳಿಗೆ ಕಾರಣವಾಗಿರ್ತಕ್ಕಂಥದ್ದು ಯಾವುದಂದ್ರೆ ಮೌಲ್ಯಮಾಪನ ಅಂತೇಳಿ ಕರಿತಾ ಹೋಗ್ತೀವಿ ನಾವು ಇದಕ್ಕೆ. ಡೆಫಿನೇಷನ್ಸ್ ಆಫ್ ಇವ್ಯಾಲ್ಯುಯೇಷನ್, ಮೌಲ್ಯಮಾಪನದ ವ್ಯಾಖ್ಯಾನಗಳು ಅಂತ ಕರಿತಾ ಹೋಗ್ತೀವಿ. ಅಕಾರ್ಡಿಂಗ್ ಟು ದಾಂಡೇಕರ್, so according to Dandekar, evaluation may be defined as a systematic process of determining the extent to which educational objectives are achieved by learners. ಅಂದ್ರೆ ಮೌಲ್ಯಮಾಪನವನ್ನ ಕಲಿಯುವವರ ಶೈಕ್ಷಣಿಕ ಉದ್ದೇಶಗಳನ್ನ ಎಷ್ಟು ಮಟ್ಟಿಗೆ ಸಾಧಿಸಿದ್ದಾರೆ ಅಥವಾ ಸಾಧಿಸಬಹುದು ಎಂಬುದನ್ನು ನಿರ್ಧರಿಸುವ ಒಂದು ವ್ಯವಸ್ಥಿತ ಪ್ರಕ್ರಿಯೆಗೆ ನಾವು ಮೌಲ್ಯಮಾಪನ ಎಂದು ಕರೆಯುತ್ತೇವೆ. ಸೊ ನೋಡಿ, ನಾನು ಆಗಲೇ ಹೇಳಿದ್ದೀನಿ. ಸೊ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್, evaluation is a decision making process, evaluation is a continuous process, evaluation is a assigning a value. So evaluation is a determination of the learning or educational aims and objectives. ನೋಡಿ, just imaginations. ಮೌಲ್ಯಮಾಪನ ಅಂದ್ರೆ ಏನು ಅಲ್ಲ, ಜಸ್ಟ್ ಇಮ್ಯಾಜಿನೇಷನ್ಸ್. ಶೈಕ್ಷಣಿಕ ಗುರಿ ಉದ್ದೇಶಗಳನ್ನ ಎಷ್ಟರ ಮಟ್ಟಿಗೆ ಸಾಧಿಸಿದ್ದಾರೆ ಎನ್ನುವುದನ್ನು ಕಂಡುಕೊಳ್ಳುವುದು, ಹೌದಾ. ಸೊ ವಿದ್ಯಾರ್ಥಿಗಳ ಕಾರ್ಯ ಸಾಧನೆಯನ್ನ ಅಳತೆ ಮಾಡಿ ಒಂದು ಮೌಲ್ಯಕ್ಕೆ, ಒಂದು ನಿರ್ಧಾರಕ್ಕೆ ಬರುವುದು. ಇಸ್ ಇಟ್ ರೈಟ್? ಸೊ ಇಲ್ಲಿ ಇವ್ರು ಏನ್ ಹೇಳ್ತಾ ಹೋಗ್ತಾರೆ, ಒನ್ ಆಫ್ ದಿ ಎಜುಕೇಶನಲಿಸ್ಟ್, ಒಬ್ಬ ಶೈಕ್ಷಣಿಕ ತಜ್ಞ ದಾಂಡೇಕರ್, ಇವ್ಯಾಲ್ಯೂಯೇಷನ್ ಮೇ ಬಿ ಡಿಫೈನ್ಡ್ ಆಸ್ ಎ ಸಿಸ್ಟಮ್ಯಾಟಿಕ್ ಪ್ರೊಸೆಸ್, ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಪ್ರಕ್ರಿಯೆ. ಯಾವುದರ ಪ್ರಕ್ರಿಯೆ? ಡಿಟರ್ಮೈನಿಂಗ್ ದ ಎಕ್ಸ್ಟೆಂಟ್ ಟು ವಿಚ್ ಎಜುಕೇಶನಲ್ ಆಬ್ಜೆಕ್ಟಿವ್ಸ್ ಆರ್ ಅಚೀವ್ಡ್ ಬೈ ಲರ್ನರ್ಸ್. ಅಂದ್ರೆ ವಿದ್ಯಾರ್ಥಿಗಳು, ಕಲಿಕಾರ್ಥಿಗಳು ಎಷ್ಟರ ಮಟ್ಟಿಗೆ ಅವುಗಳನ್ನ ಸಾಧಿಸಿದ್ದಾರೆ. ಸೊ ಅದನ್ನ ವ್ಯವಸ್ಥಿತವಾಗಿ ಒಂದು ನಿರ್ಧಾರಕ್ಕೆ ಬರತಕ್ಕಂಥ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ ಅಂದ್ರೆ ಮೌಲ್ಯಮಾಪನ ಎಂದು ಕರೆಯುತ್ತೇವೆ. ಮೌಲ್ಯಮಾಪನವನ್ನ ಕಲಿಯುವವರು ಶೈಕ್ಷಣಿಕ ಉದ್ದೇಶಗಳನ್ನು ಎಷ್ಟರ ಮಟ್ಟಿಗೆ ಸಾಧಿಸಬಹುದು, ಡಿಟರ್ಮಿನೇಟ್, ಸೊ ಎಂಬುದನ್ನು ನಿರ್ಧರಿಸುವ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಪ್ರಕ್ರಿಯೆಗೆ ನಾವು ಮೌಲ್ಯಮಾಪನ ಎಂದು ಕರೆಯುತ್ತೇವೆ. ಅಕಾರ್ಡಿಂಗ್ ಟು ಇಲ್ಲಿ ಮತ್ತೊಬ್ರು ವಿಲ್ಲೆನ್ ಅಂಡ್ ಹನ್ನಾ ಅವರ ಪ್ರಕಾರ, evaluation is the process of gathering and interpreting evidence on changes in the behavior of the students as they progress through school. You just consider educational evaluation concepts.
ಅದಕ್ಕೆ ಅತ್ಯಂತ ನೇರ ಆಗಿರ್ತಕ್ಕಂಥ ಒಂದು ವ್ಯಾಖ್ಯಾನವನ್ನ ಇವರು ನೀಡಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಎಜುಕೇಶನಲ್ ಇವ್ಯಾಲ್ಯುಯೇಷನ್ ಕಾನ್ಸೆಪ್ಟ್ ನೋಡಿ, ಪ್ರೋಗ್ರೆಸ್, ದೇ ಪ್ರೋಗ್ರೆಸ್ ಥ್ರೂ ಸ್ಕೂಲ್, ಥ್ರೂ ಸ್ಟೂಡೆಂಟ್ಸ್. ಸೊ ಚೇಂಜಸ್ ಆಫ್ ದಿ ಬಿಹೇವಿಯರ್ಸ್ as well as considered individual, as it is a process of gathering and interpreting of the evidence on changes, gathering and interpreting and collecting and analyzing of the evidence. Now you just consider evidence, it means ವಿದ್ಯಾರ್ಥಿಗಳ ಒಂದು ವರ್ತನೆಗೆ ಸಂಬಂಧಪಟ್ಟಂತಹ ದತ್ತಾಂಶಗಳು ಅಂತ ಕರಿತಾ ಹೋಗ್ತೀವಿ ನಾವು. ಏನು ನೀವೇನು ಬರ್ಕೊಟ್ಟಿರ್ತಕ್ಕಂಥ ಆನ್ಸರ್ ಸ್ಕ್ರಿಪ್ಟ್ ಅಂತ ಏನು ಕರಿತಾ ಹೋಗ್ತೀವೋ ಅದನ್ನ ಎವಿಡೆನ್ಸ್. ಸೊ ಇಂಟರ್ಪ್ರಿಟಿಂಗ್, ಸೊ ನೋಡಿ ನೀವು ಕೊಟ್ಟಂತಹ ದತ್ತಾಂಶ ಅಥವಾ ಉತ್ತರ ಪತ್ರಿಕೆನ ಇಂಟರ್ಪ್ರೇಟ್ ಮಾಡೋದು. ಗ್ಯಾದರಿಂಗ್, ಕಲೆಕ್ಟ್ ಮಾಡುವುದು ಏನನ್ನ, ಸೊ ಪುಟ್ ಇಟ್ ದ ಕ್ವಶನ್ಸ್ ಅಥವಾ ಫ್ರೇಮಿಂಗ್ ದ ಕ್ವಶನ್ಸ್, ಗ್ಯಾದರಿಂಗ್ ಅದನ್ನ ಮಾಡ್ಬೇಕಾದ್ರೆ ಅದು ಬೇಕೇ ಬೇಕು ಟೂಲ್. ಸೊ ಅದನ್ನ ನಡೀತಕ್ಕಂಥ ಒಂದು ಪ್ರಕ್ರಿಯೆ. So evaluation is the process of gathering and interpreting evidence on changes in behavior of the students as they progress through school. ಶಾಲೆಗಳ ಮೂಲಕ, ಮೌಲ್ಯಮಾಪನವು ಶಾಲೆಗಳ ಮೂಲಕ ಪ್ರಗತಿಯಲ್ಲಿರುವಾಗ ವಿದ್ಯಾರ್ಥಿಗಳ ವರ್ತನೆಯ ಬದಲಾವಣೆಗಳ ಕುರಿತು ಪುರಾವೆಗಳನ್ನು ಸಂಗ್ರಹಿಸುವ ಮತ್ತು ವ್ಯಾಖ್ಯಾನಿಸುವ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ ಅಂದ್ರೆ ಮೌಲ್ಯಮಾಪನ ಎಂದು ಕರೆಯುತ್ತೇವೆ. ಓಕೆ, ಎಸ್, ನೆಕ್ಸ್ಟ್, purpose of evaluation are objectives of evaluations. What are the main purpose of evaluations? What are the need? What are the essential of evaluation? ಮೌಲ್ಯಮಾಪನದ ಒಂದು ಉದ್ದೇಶ ಅಥವಾ ಮೌಲ್ಯಮಾಪನದ ಅವಶ್ಯಕತೆ ನಮಗಿದೇನಾ, ನಮಗೆ ನಾವು ಒಂದು ಪ್ರಶ್ನೆಯನ್ನ ಹಾಕಿಕೊಂಡಾಗ ಸೊ ಅದರದ್ದು ಅವಶ್ಯಕತೆಗಳು ಏನಿದಾವೆ ಅಥವಾ ಅದರದ್ದು ಉದ್ದೇಶಗಳು ಏನಿದಾವೆ ಅನ್ನುವ ಒಂದು ಪರಿಕಲ್ಪನೆ ನಮ್ಮ ಕಣ್ಮುಂದೆ ಬಂದು ಹೋಗುತ್ತೆ. You just imaginations. What are the need of educational evaluation? It is very essential in the field of education. ಅಥವಾ ಇದು ನಮಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇದ್ರದ್ದು ನಮಗೆ ಅವಶ್ಯಕತೆ ಇದೆನಾ ಎಂಬ ಪ್ರಶ್ನೆಯನ್ನು ಹಾಕಿಕೊಂಡಾಗ, ಎಸ್, ಇಟ್ ಈಸ್ ವೆರಿ ಎಸೆನ್ಷಿಯಲ್ ಇನ್ ಎಜುಕೇಶನಲ್ ಫೀಲ್ಡ್. ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತ್ಯಂತ ಅವಶ್ಯಕತೆವಾಗಿ ಅಥವಾ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥ ಪರಿಕಲ್ಪನೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನೋಡಿ ನೀವು, ಸೊ ಯಾಕೆ ಬೇಕು, ಸೊ ವಿದ್ಯಾರ್ಥಿಗಳ ಕಾರ್ಯಸಾಧನೆಯನ್ನು ಅಳಿಲಿಕ್ಕೆ, ಇನ್ ಜನರಲ್ ವೈಸ್, ಸೊ ವಿದ್ಯಾರ್ಥಿಗಳ ಬೋಧನಾ ಸಾಮರ್ಥ್ಯವನ್ನು ತಿಳ್ಕೊಳ್ಳಿಕ್ಕೆ, ಸೊ ಇನ್ ಫ್ಯೂಚರ್ ಪ್ಲಾನ್ ಆಫ್ ಎಜುಕೇಶನಲ್ ಅಥವಾ ಶೈಕ್ಷಣಿಕ ಪೂರ್ವ ನಿಯೋಜಿತ ಯೋಜನೆಯನ್ನು ಹಾಕಿಕೊಳ್ಳಲಿಕ್ಕೆ ಇಟ್ ಈಸ್ ವೆರಿ ಎಸೆನ್ಷಿಯಲ್. ಅಂಡ್ ಗೈಡೆನ್ಸ್ ಆಫ್ ದಿ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಲಿಕ್ಕೆ, ಸೊ ಕೌನ್ಸಿಲಿಂಗ್ ಅಂಡ್ ಗೈಡೆನ್ಸ್ ಅಂತ ಏನ್ ಕರಿತಾ ಹೋಗ್ತಿರಲ್ಲ, ಇಟ್ ಇಸ್ ದ ಹೆಲ್ಪ್ ಆಫ್ ಇವ್ಯಾಲ್ಯೂಯೇಷನ್ಸ್. ಮಾರ್ಗದರ್ಶನ ಬೇಸ್ಡ್ ಆನ್ ಹರ್ ಆರ್ ಹೀಸ್ ಪರ್ಫಾರ್ಮೆನ್ಸ್ ಯು ಶುಡ್ ಗೈಡ್. ಹೌದಾ, ಅವನ್ನೆಲ್ಲ ಮಾಡ್ಲಿಕ್ಕೆ ನಾವು ಏನ್ ಬೇಕು, ಮೌಲ್ಯಮಾಪನ ಅನ್ನೋ ಪರಿಕಲ್ಪನೆ ಬೇಕೇ ಬೇಕಾಗತ್ತೆ. ಇಸ್ ಫಸ್ಟ್ ಒನ್, ಟು ಡಿಸ್ಕವರ್ ದ ಎಕ್ಸ್ಟೆಂಟ್ ಆಫ್ ಕಾಂಪಿಟೆನ್ಸಿ, ಸಾಮರ್ಥ್ಯದ ವ್ಯಾಪ್ತಿಯನ್ನ ಕಂಡುಹಿಡಿಯಲಿಕ್ಕೆ. So as well as educational institutions and teachers to discover the extent of competency. ಒಂದು ಶೈಕ್ಷಣಿಕ ಮತ್ತು ಶಿಕ್ಷಕರ ಸಾಮರ್ಥ್ಯದ ವ್ಯಾಪ್ತಿಯನ್ನ as well as consider to students discover the extent of competency of learning. ವಿದ್ಯಾರ್ಥಿಗಳ ಒಂದು ಕಲಿಕಾ ಸಾಮರ್ಥ್ಯದ ವ್ಯಾಪ್ತಿಯನ್ನ ಕಂಡು ಹಿಡಿದುಕೊಳ್ಳಿಕ್ಕೆ. ಸೊ ಎಷ್ಟದಪ್ಪ ರೇಂಜ್, ಸ್ಕೋಪ್ ಆಫ್ ದಿ ಲರ್ನರ್ಸ್ ಲರ್ನಿಂಗ್ ಕಾಂಪಿಟೆನ್ಸಿ, ಅಥವಾ ಟು ಎಕ್ಸ್ಟೆಂಡ್ ಅದನ್ನ ಇನ್ನ ನಾವು ಆ ಸಾಮರ್ಥ್ಯವನ್ನ ಏನ್ ಮಾಡ್ಬೇಕಾಗ್ಯದ, ವಿಸ್ತಾರಗೊಳಿಸಬೇಕಾಗ್ಯದ ವ್ಯಾಪ್ತಿಯನ್ನ. with the help of evaluations, you just consider a evaluator conducting the one exams. So based on exams, a teacher, institutions and learners as well as extend to the competency. ಸೊ ಅದನ್ನೇ ನಾವು ಹಾಗಾದ್ರೆ ಆ ಸಾಮರ್ಥ್ಯದ ವ್ಯಾಪ್ತಿಯನ್ನ, ಸೊ ಆ ಎಬಿಲಿಟಿಯನ್ನ ನಾವು ಏನ್ ಮಾಡ್ಬೋದು ಅಂದ್ರೆ ವಿಸ್ತಾರಗೊಳಿಸ್ಲಿಕ್ಕೆ ಇದು ಏನ್ ಮಾಡ್ತಾ ಇದೆ, ಬೇಕಾಗ್ತಾ ಹೋಗುತ್ತೆ ಅಂತ ಕರಿತಾ ಹೋಗ್ತೀವಿ ನಾವು. ಸೊ ಅದು ಬೇಕೇ ಬೇಕಾಗತ್ತೆ. ಸೊ ಅಲ್ಲೇ ಅದರದ್ದು ಉದ್ದೇಶ ಇದೆ. ಸೊ ಅಥವಾ ಅದು ನಮಗೆ ಎಸೆನ್ಷಿಯಲ್ ಆಗಿದೆ. ಎಸ್, ಟು ಪ್ರಿಡಿಕ್ಟ್ ದ ಎಜುಕೇಶನಲ್ ಪ್ರಾಕ್ಟೀಸಸ್.
ಎಸ್, ಯು ಜಸ್ಟ್ ಕನ್ಸಿಡರ್ಡ್. ಸೊ ಒಂದು ಅಭ್ಯಾಸಗಳನ್ನು ಊಹಿಸಲಿಕ್ಕೆ, ಸೊ ಪ್ರಿಡಿಕ್ಟ್ ಎಜುಕೇಶನಲ್ ಪ್ರಾಕ್ಟೀಸಸ್ ಏನೇನಿದ್ದಾವೆ, ಸೊ ಅವುಗಳನ್ನ ನಾವು ಏನ್ ಮಾಡ್ಬೋದು ಹಾಗಾದ್ರೆ, ಹೌದಾ, ಅವುಗಳನ್ನ ನಾವು ಸೊ ಅಭ್ಯಾಸಗಳನ್ನ ಪುನಃ ಮಾಡಲಿಕ್ಕೆ, ಅಥವಾ ಪ್ರಿಡಿಕ್ಟ್ ಆಫ್ ಎಜುಕೇಶನಲ್ ಪ್ರಾಕ್ಟೀಸಸ್ ಅಂದ್ರೆ ಪೂರ್ವ ನಿಯೋಜಿತವಾಗಿ ಅವುಗಳನ್ನ ಊಹಿಸ್ಕೊಳ್ಳಿಕ್ಕೆ ಬೇಕು, ಹಾಕೊಳ್ಬೇಕಾಗತ್ತೆ. ಸೊ ನಾವು ಹೇಳ್ತಾ ಹೋಗ್ತೀವಿ ಹೆಂಗ್ ಆಬ್ಜೆಕ್ಟಿವ್ಸ್ ಗಳನ್ನ ಹಾಕ್ತಾ ಹೋಗ್ತೀವಿ ಅಂದ್ರೆ, ಸೊ ಈಗ ನೋಡಿ ನೀವು ಜನರಲ್ ಆಬ್ಜೆಕ್ಟಿವ್ಸ್ ಅಂಡ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಬಿಫೋರ್ ಗೋಯಿಂಗ್ ಟು ಟೀಚಿಂಗ್ and after the end of the teaching, assess of the learners, how much reach, how much attainment of the teaching objectives. ಸೊ ಆ ಉದ್ದೇಶಗಳನ್ನ ಎಷ್ಟು ಮಟ್ಟಿಗೆ ಸಾಧಿಸಿದಾರ ಅಂತ ಹೇಳಿ ಕಂಡುಕೊಳ್ಳಿಕ್ಕೆ ನಾವೇನ್ ಮಾಡ್ತಾ ಹೋಗ್ತೀವಿ, ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀವಿ. ಅಥವಾ 5E ಮಾಡೆಲ್ ನಲ್ಲಿ ಇವ್ಯಾಲ್ಯೂಯೇಷನ್ ಪಾರ್ಟ್ ಒಂದು ಏನೇ ಇದೆ ಅದನ್ನ ನಾವು ಸಾಧಿಸ್ಲಿಕ್ಕೆ ಹೋಗ್ತಾ ಇದೀವಿ, ಅಥವಾ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಸೊ ಅಭ್ಯಾಸಗಳನ್ನ ಪುನಃ ಸೊ ಹೌದಾ, ಸೊ ನಾವುಗಳನ್ನ ಊಹಿಸ್ಕೊಳ್ಳಿಕ್ಕೆ, ಸೊ ಇದು ಹೀಗೆ ಆಗ್ಬೇಕು, ಇದನ್ನ ಹೀಗೆ ರೀಚ್ ಮಾಡ್ಬೇಕು, ಸೊ ಇದ್ರ ವ್ಯಾಲ್ಯೂ ಇಷ್ಟೇ ಅದ, ಸೊ ಹೌದಾ, ಈ ಕಾನ್ಸೆಪ್ಟ್ ವೈಸ್, ಹೌದಾ. ಸೊ ಅಥವಾ ಯು ಜಸ್ಟ್ ಕನ್ಸಿಡರ್ ಲರ್ನರ್ಸ್ ಆಲ್ ಡೊಮೈನ್ಸ್ ಎಜುಕೇಶನಲ್ ಪ್ರಾಕ್ಟೀಸಸ್. ಸೊ ಎಲ್ಲಾ ವಲಯಗಳಲ್ಲಿ ಸೊ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಅಭ್ಯಾಸಗಳನ್ನ ಊಹಿಸ್ಕೊಳ್ಳಿಕ್ಕೆ ಇಟ್ಸ್ ಟು ಹೆಲ್ಪ್ ಅಂತ ಕರಿತಾ ಹೋಗ್ತೀವಿ, ಅಥವಾ ಇದ್ರದ್ದು ಒಂದು ಉದ್ದೇಶ ಅದರದ್ದು ಅಂತ ಕರಿತಾ ಹೋಗ್ತೀವಿ ನಾವು. ಎಸ್, ಟು ಸರ್ಟಿಫೈ ಎ ಸ್ಟೂಡೆಂಟ್ಸ್ ಡಿಗ್ರಿ, ಅಫ್ಕೋರ್ಸ್ after the end of the learning, end of the teaching, a teacher or assessor certify a student's degree. It means program ಆಗಿರ್ಬೋದು, ಕೋರ್ಸ್ ಆಗಿರ್ಬೋದು, ಅದು ಮುಗಿದ ನಂತರ ನಾವು ಒಂದು ಗ್ರೇಡ್ ಅನ್ನ ಕೊಡ್ತಾ ಹೋಗ್ತೀವಿ. ಸೊ ಆಸ್ ವೆಲ್ as ನ್ಯೂಮರಿಕಲ್ ಏನು ಸಿಂಬಾಲ್ಸ್, ಹೌದಾ, ಒಂದು ಸಾಂಖ್ಯಿಕ ರೂಪವನ್ನು ನೀಡ್ತಾ ಹೋಗ್ತಿದೀವಿ, ಹೌದಾ. ಸೊ ಇಟ್ ಈಸ್ ಸರ್ಟಿಫೈ ಮಾಡ್ಲಿಕ್ಕೆ. ಎಸ್, ಪ್ರೊಫಿಷಿಯನ್ಸಿ ಇನ್ ಎ ಪರ್ಟಿಕ್ಯುಲರ್ ಎಜುಕೇಶನಲ್ ಪ್ರಾಕ್ಟೀಸಸ್. ಸೊ ವಿದ್ಯಾರ್ಥಿಯ ಪದವಿ ಪ್ರಮಾಣೀಕರಿಸುವ ನಿರ್ದಿಷ್ಟ ಶೈಕ್ಷಣಿಕ ಅಭ್ಯಾಸದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದುಕೊಳ್ಳಲಿಕ್ಕೆ ಅಥವಾ ಪ್ರಾವೀಣ್ಯತೆಯನ್ನು ಸಾಧಿಸಲಿಕ್ಕೆ ಇದ್ರದ್ದು ಪ್ರಮುಖ ಉದ್ದೇಶ ಅಂತ ಕರಿತಾ ಹೋಗ್ತೀವಿ ನಾವು. ಟು ಅಪ್ರೈಸ್ ದ ಸ್ಟೇಟಸ್ ಅಂಡ್ ಚೇಂಜಸ್ ಇನ್ ಸ್ಟೂಡೆಂಟ್ಸ್ ಬಿಹೇವಿಯರ್, ವಿದ್ಯಾರ್ಥಿಗಳ ವರ್ತನೆ, ಸ್ಥಿತಿ ಮತ್ತು ಬದಲಾವಣೆಯನ್ನ ಮೌಲ್ಯಮಾಪನ ಮಾಡಲು ಇದ್ರದ್ದು ಪ್ರಮುಖ ಉದ್ದೇಶ. ವಾಟ್ ಆರ್ ದ ಮೇನ್ ಪರ್ಪೋಸ್? ಟು ಅಪ್ರೈಸ್ ದ ಸ್ಟೇಟಸ್ ಅಂಡ್ ಚೇಂಜಸ್ ಇನ್ ಸ್ಟೂಡೆಂಟ್ಸ್ ಬಿಹೇವಿಯರ್ಸ್. So as well as a teaching learning process is considered of students behaviors changes, students behaviors modifications. ಅದನ್ನ ಬದಲಾವಣೆಯನ್ನ ಮಾಡಬೇಕಾಗಿದೆ. ಎಲ್ಲ ನಮ್ಮ ಬೋಧನಾ ಕಲಿಕಾ ಪ್ರಕ್ರಿಯೆ ಪ್ರಮುಖ ಗುರಿ ಉದ್ದೇಶ ಏನಪ್ಪಾ ಅಂತಂದ್ರೆ, ಸೊ ಹಾಗಾದ್ರೆ ವಿದ್ಯಾರ್ಥಿಗಳ ಒಂದು ವರ್ತನೆಯನ್ನ ಅಥವಾ ವರ್ತನೆಯ ಸ್ಥಿತಿಯನ್ನ ಬದಲಾವಣೆಯನ್ನಗೊಳಿಸುವುದಾಗಿದೆ. ಸೊ ಅದನ್ನ ಬದಲಾವಣೆಯನ್ನಗೊಳಿಸಬೇಕಾಗಿತ್ತಪ್ಪ ಅಂತಂದ್ರೆ ವಿತ್ ದ ಹೆಲ್ಪ್ ಆಫ್ ಇವ್ಯಾಲ್ಯೂಯೇಷನ್, ಸೊ ಮೌಲ್ಯಮಾಪನ. ಸೊ ಆ ಗುರಿಯನ್ನು ಹಾಕಿಕೊಂಡು ಹಾಗಾದ್ರೆ ಏನ್ ಮಾಡ್ತಾ ಇದೆ, ಪ್ರಯತ್ನವನ್ನ ಪಡ್ತಾ ಇದೆ. ಟು ಮೇಕ್ ಪ್ರೊವಿಷನ್ ಫಾರ್ ಗೈಡಿಂಗ್ ದ ಗ್ರೌತ್ ಆಫ್ ದ ಇಂಡಿವಿಜುವಲ್ ಸ್ಟೂಡೆಂಟ್, ವೈಯಕ್ತಿಕ ವಿದ್ಯಾರ್ಥಿಯ ಬೆಳವಣಿಗೆಗೆ ಮಾರ್ಗದರ್ಶನ ಮಾಡಲು ಅವಕಾಶ ಕಲ್ಪಿಸುವುದು ಅಂದ್ರೆ ಇಂಡಿವಿಜುವಲ್ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್. ಯು ಜಸ್ಟ್ ಎ ಟೀಚರ್ assess of the learners and find out the diagnosis, find out the problems, individual problems, and after the finding of the diagnosis, and a teacher or assessor a counseling of the individual students. So ಅದನ್ನ ನಾವು ಮಾಡಲಿಕ್ಕೆ ಟು ಮೇಕ್ ಪ್ರೊವಿಷನ್, ಅದನ್ನ ಒಂದು ಅವಕಾಶವನ್ನು ಒದಗಿಸಿಕೊಡ್ತಾ ಇದೆ, ಅಥವಾ ಅವಕಾಶವನ್ನು ಒದಗಿಸಿಕೊಡುವ ಉದ್ದೇಶವನ್ನ ಮೌಲ್ಯಮಾಪನ ಹಾಕಿಕೊಂಡಿದೆ. ವೈಯಕ್ತಿಕ ವಿದ್ಯಾರ್ಥಿಯ ಬೆಳವಣಿಗೆಗೆ ಮಾರ್ಗದರ್ಶನವನ್ನು ನೀಡಲು ಸೊ ಅಂತ ಒಂದು ಅವಕಾಶಗಳನ್ನು ಒದಗಿಸಿಕೊಡುವುದು ಯಾವುದಪ್ಪ ಅಂದ್ರೆ ಮೌಲ್ಯಮಾಪನ ಅಂತ ಕರಿತಾ ಹೋಗ್ತೀವಿ. ಟು ಡಯಾಗ್ನೋಸಿಸ್ ದ ಇಂಡಿವಿಜುವಲ್ ಸ್ಟೂಡೆಂಟ್ಸ್ ಎಜುಕೇಶನಲ್ ವೀಕ್ನೆಸಸ್ ಅಂಡ್ ಸ್ಟ್ರೆಂತ್ಸ್, ಅಥವಾ ಸ್ಟ್ರೆಂತ್ ಅಂದ್ರೆ ವಿದ್ಯಾರ್ಥಿಗಳ ಒಂದು ನ್ಯೂನ್ಯತೆ ಏನದ ಅಥವಾ ದೌರ್ಬಲ್ಯಗಳು ಏನಿದಾವೆ, ಅಥವಾ ವಿದ್ಯಾರ್ಥಿಗಳ ಒಂದು ಸ್ಟ್ರೆಂತ್ ಏನದ. ಸ್ಟ್ರೆಂತ್ ಅಂದ್ರೆ ಬಲ ಅಥವಾ ಶಕ್ತಿ ಅಂತಂದ್ರೆ ಹಾಗಲ್ಲ. ಯಾವುದು ಶಕ್ತಿ ಅಂದ್ರೆ ಅವನು ಎಷ್ಟು kg ವೇಟ್ ಅದಾನೆ, ಎಷ್ಟು ಹೆಲ್ದಿ ಅದಾನೆ, ಹೌದಾ, ಎಷ್ಟು ಹೈಟ್ ಅದಾನೆ. ನೋ, ಇಟ್ ಈಸ್ ಎ ಲರ್ನಿಂಗ್ ಸ್ಟ್ರೆಂತ್ ಅಂದ್ರೆ ಒಂದು ಕಲಿಕಾ ಶಕ್ತಿ, ಕಲಿಕಾ ಬಲ ಅವನಲ್ಲಿ ಎಷ್ಟದ ಅನ್ನುವುದನ್ನ ಪತ್ತೆ ಹಚ್ಚಲು. ಶೈಕ್ಷಣಿಕ ದೌರ್ಬಲ್ಯ ಅಂದ್ರೆ ಇಟ್ ಮೀನ್ಸ್ ಎ ಟೀಚರ್ ಫೈಂಡಿಂಗ್ ದ ಡಯಾಗ್ನೋಸಿಸ್ ಆಫ್ ಸಬ್ಜೆಕ್ಟ್ ವೈಸ್, ಸೊ ವಿಚ್ ಈಸ್ ದ ಬೆಟರ್ ಅಂಡ್ ವಿಚ್ ಈಸ್ ದ ವೀಕ್ನೆಸಸ್, ವಿಚ್ ಇಸ್ ದ ಅಂದ್ರೆ ಯಾವುದು ಅವನಲ್ಲಿ ಯಾವ ವಿಷಯದಲ್ಲಿ ಅತ್ಯಂತ ಹೆಚ್ಚು ಬಲವಾಗಿರ್ತಕ್ಕಂತ ಕಲಿಕಾ ಶಕ್ತಿ ಅದ.
ಸೊ ಅಥವಾ ಯಾವ ಸಬ್ಜೆಕ್ಟ್ ನಲ್ಲಿ ಅವನು ದೌರ್ಬಲ್ಯದಿಂದ ಕೂಡಿದ್ದಾನೆ, ಆಸ್ ವೆಲ್ ಆಸ್ ಕನ್ಸಿಡರ್ ಗ್ರೂಪ್, ಆಸ್ ವೆಲ್ ಆಸ್ ಕನ್ಸಿಡರ್ ಇಂಡಿವಿಜುವಲ್. ಒಂದು ಗುಂಪಿನಲ್ಲಿರ್ತಕ್ಕಂಥ ಅದರದ್ದು ಶೈಕ್ಷಣಿಕ ದೌರ್ಬಲ್ಯ ಆಗಿರ್ಬೋದು, ಅಥವಾ ವೈಯಕ್ತಿಕವಾಗಿರ್ತಕ್ಕಂಥ ಶೈಕ್ಷಣಿಕ ದೌರ್ಬಲ್ಯಗಳನ್ನ ಗುರುತಿಸ್ಲಿಕ್ಕೆ, ಸೊ ಅದನ್ನ ಚೇಂಜ್ ಮಾಡ್ಲಿಕ್ಕೆ, ಟು ಹೆಲ್ಪ್ ಆಫ್ ದಿ ವೀಕ್ನೆಸಸ್. ಸೊ ಆಟೋಮೆಟಿಕ್ಲಿ ಟೀಚರ್ ಸಜೆಸ್ಟ್ ಅಥವಾ ಗೈಡೆನ್ಸ್. ಸೊ ಆ ಬೇಸ್ಡ್ ಇಟ್ಕೊಂಡು ಏನ್ ಮಾಡ್ತಾ ಹೋಗ್ತಾನೆ ಶಿಕ್ಷಕ, ಹಾಗಾದ್ರೆ ಸಜೆಸ್ಟ್ ಮಾಡ್ಲಿಕ್ಕೆ, ಆ ನ್ಯೂನತೆಗಳನ್ನು ಪರಿಹರಿಸಲಿಕ್ಕೆ. ಸೊ ವಿತ್ ದ ಹೆಲ್ಪ್ ಆಫ್ ಇವ್ಯಾಲ್ಯುಯೇಷನ್, ಹಾಗಾದ್ರೆ ಮೌಲ್ಯಮಾಪನದ ಸಹಾಯದಿಂದ ಸೊ ಅವುಗಳನ್ನ ನಾವು ಏನ್ ಮಾಡ್ತಾ ಹೋಗ್ತೀವಿ, ಸೊ ದೌರ್ಬಲ್ಯಗಳನ್ನ ಮತ್ತು ಕಲಿಕಾ ಶಕ್ತಿ ಅಥವಾ ಕಲಿಕಾ ಬಲಗಳನ್ನ ವೈಯಕ್ತಿಕವಾಗಿ ವಿದ್ಯಾರ್ಥಿಗಳಿಗೆ ಪತ್ತೆ ಹಚ್ಚಲು ಇದೊಂದು ಸಹಾಯಕಾರಿಯಾಗಿದೆ. ಇಸ್ ಟು ಫೈಂಡ್ ಔಟ್ ದಿ ಎಫಿಷಿಯನ್ಸಿ ಆಫ್ ಟೀಚರ್ಸ್ ಅಂಡ್ ಆಫ್ ದಿ ಸ್ಕೂಲ್. ಸೊ ಆಲ್ರೆಡಿ ಹ್ಯಾವ್ ಟೋಲ್ಡ್. ಸೊ ವಾಟ್ ಆರ್ ದ ಎಫೆಕ್ಟಿವ್ನೆಸ್ ಅಂಡ್ ಎಫಿಷಿಯನ್ಸಿ ಆಫ್ ದಿ ಟೀಚರ್ ಟೀಚಿಂಗ್. ಒಂದು ಶಿಕ್ಷಕರ ಬೋಧನೆಯ ಪರಿಣಾಮಕತ್ವ ಮತ್ತು ಶಿಕ್ಷಕರ ಬೋಧನೆಯ ದಕ್ಷತೆಯನ್ನು ಕಂಡುಕೊಳ್ಳಲಿಕ್ಕೆ, ಎಸ್ ಆಫ್ಟರ್ ದಿ ಎಂಡ್ ಆಫ್ ದಿ ಇನ್ಸ್ಟ್ರಕ್ಷನ್, ಎ ಟೀಚರ್ ಇಂಪ್ಲಿಮೆಂಟ್ ಆಫ್ ದಿ ಇವ್ಯಾಲ್ಯುಯೇಷನ್ ಪಾರ್ಟ್ ಅಂಡ್ ವಿತ್ ದ ಹೆಲ್ಪ್ ಆಫ್ ಲರ್ನರ್ಸ್, ಹೌ ಮೈ ಲೆಸನ್ ಎಫೆಕ್ಟಿವ್ ಇನ್ ದಿ ಕ್ಲಾಸ್ ರೂಮ್. ಹಾಗೆ ವರ್ಗ ಕೋಣೆಯಲ್ಲಿ ನನ್ನ ಬೋಧನೆ ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮಕಾರಿಯಾಗಿ ಬೀರಿದೆ ಅಥವಾ ಪರಿಣಾಮಕತ್ವವನ್ನು ಹೊಂದಿತ್ತು. ಇಸ್ ಇಟ್ ರೈಟ್? ಅಂಡ್ ವಾಟ್ ಆರ್ ದ ಎಫಿಷಿಯನ್ಸಿ ಆಫ್ ಟೀಚಿಂಗ್. ಸೊ ನನ್ನ ಬೋಧನೆಯ ದಕ್ಷತೆ ಏನದ, ಅಥವಾ ಅಲ್ಲೇ ನನ್ನ ವಾಟ್ ಆರ್ ದ ವೀಕ್ನೆಸಸ್, ನನ್ನ ಬೋಧನೆಯ ದೌರ್ಬಲ್ಯನೂ ಕೂಡ ಏನದ, ಸ್ಟ್ರೆಂತ್ಸ್, ವೀಕ್ನೆಸಸ್, ಎಫಿಷಿಯನ್ಸಿ, ಎಫೆಕ್ಟಿವ್ನೆಸ್ ಎಲ್ಲವುಗಳನ್ನು ಪರಿಗಣನೆ ತೆಗೆದುಕೊಂಡಾಗ. ಸೊ ಆಸ್ ವೆಲ್ ಆಸ್ ಕನ್ಸಿಡರ್ ಸ್ಕೂಲ್ ವೈಸ್. ಸೊ ಶಾಲೆಯ ಒಂದು ಶೈಕ್ಷಣಿಕ ದೌರ್ಬಲ್ಯಗಳು ಏನೇನಾಗಿದ್ದಾವೆ ಅಥವಾ ಶಾಲೆಯ ದಕ್ಷತೆ ಏನಾಗಿದೆ, ಸೊ ಅವು ಎಲ್ಲವುಗಳನ್ನು ಕಂಡುಕೊಳ್ಳಿಕ್ಕೆ ಹಾಗಾದ್ರೆ ಇದು ಸಹಾಯವನ್ನ ಮಾಡ್ತಾ ಹೋಗುತ್ತೆ. ಟು ಫೈಂಡ್, ಅದನ್ನು ಗುರುತಿಸಲಿಕ್ಕೆ, ಟು ಎವ್ಯಾಲ್ಯುಯೇಟ್ ದ ಅಚೀವ್ಮೆಂಟ್ ಆಫ್ ದಿ ಸ್ಟೂಡೆಂಟ್, ವಿದ್ಯಾರ್ಥಿಯ ಸಾಧನೆಯನ್ನು ಮೌಲ್ಯಮಾಪನ ಮಾಡುವುದು. ಸೊ ಆಸ್ ವೆಲ್ ಆಸ್ ಯು ಹ್ಯಾವ್ ಕನ್ಸಿಡರ್ಡ್ ಇನ್ ದ ಮಿಡಲ್ ಆಫ್ ದಿ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಅಂಡ್ ಎಂಡ್ ಆಫ್ ದಿ ಕೋರ್ಸ್. ಸೊ ನೀವು ಯಾವುದೇವನ್ನ ತಗೊಳ್ಳಿ, ನಾವು ಮುಂದೆ ಟೈಪ್ಸ್ ಆಫ್ ಇವ್ಯಾಲ್ಯುಯೇಷನ್ ಒಳಗೆ ಅದನ್ನು ಕಾಣ್ತಾ ಹೋಗ್ತೀವಿ. ಸೊ ಯಾವುದೇ ಮೌಲ್ಯಮಾಪನವನ್ನು ತಗೊಳ್ಳಿ, ಏನನ್ನ ಒಂದು ಅಳತೆ ಮಾಡುವ ಅಥವಾ ಮೌಲ್ಯಮಾಪನ ಉದ್ದೇಶವನ್ನ ಇಟ್ಕೊಂಡಿದೆ ಅಂದ್ರೆ ವಿದ್ಯಾರ್ಥಿಯ ಸಾಧನೆಯನ್ನ ವಿತ್ ದ ಹೆಲ್ಪ್ ಆಫ್ ಟೀಚರ್ಸ್, ವಿತ್ ದ ಹೆಲ್ಪ್ ಆಫ್ ಕರಿಕ್ಯುಲಮ್, ವಿತ್ ದ ಹೆಲ್ಪ್ ಆಫ್ ಎಜುಕೇಶನಲ್ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್, ಹೌದಾ, ಅವುಗಳ ಬೇಸ್ ಮೇಲೆ ಹಾಗಾದ್ರೆ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಸಾಧನೆಯನ್ನ ಮೌಲ್ಯಮಾಪನ ಮಾಡಲು ಇದು ಸಹಾಯಕಾರಿಯಾಗಿದೆ. ಟು ಗಿವ್ ಇನ್ಫಾರ್ಮಿಟಿ ಆಫ್ ಸ್ಟ್ಯಾಂಡರ್ಡ್ಸ್, ಮಾನದಂಡಗಳ ಏಕರೂಪತೆಯನ್ನು ನೀಡಲು ಇದೊಂದು ಪ್ರಮುಖ ಉದ್ದೇಶಗಳನ್ನು ಹಾಕಿಕೊಂಡಿದೆ. ಎಸ್, ಇನ್ಫಾರ್ಮಿಟಿಯನ್ನು ತರಲಿಕ್ಕೆ, ಇನ್ಫಾರ್ಮಿಟಿ ಆಫ್ ಸ್ಟ್ಯಾಂಡರ್ಡ್ಸ್. ಸೊ ಮಾನದಂಡಗಳ ಏಕರೂಪತೆಯನ್ನ ಅಂದ್ರೆ ನೋಡಿ, ಅಂದ್ರೆ ಇಲ್ಲೇ ನೋ ಬಯಾಸ್, ಸೊ ಪಕ್ಷಪಾತವನ್ನ ಮಾಡಲಾರದೆ ಮಾನದಂಡಗಳ ಮೂಲಕ ಏಕರೂಪತೆಯನ್ನು ತರುವುದು. ಸೊ ಫಿಟ್ ದ ಕ್ವಶನ್ ಅಥವಾ ಅಪ್ರೋಪ್ರಿಯೇಟಿವ್ ಟೂಲ್ ಅಸೆಸರ್ ಯೂಸ್, ಇಟ್ ಈಸ್ ಎ ಇನ್ಫಾರ್ಮಿಟಿ ಅಂತ ಕರಿತಾ ಹೋಗ್ತೀವಿ. ಸ್ಟ್ಯಾಂಡರ್ಡ್ ಒಂದು ಮಾನದಂಡಗಳ ಏಕರೂಪತೆಯನ್ನು ನೀಡಲು ಇದು ಸಹಾಯಕಾರಿಯಾಗಿದೆ. ಎಸ್, ನೆಕ್ಸ್ಟ್ ಕಾನ್ಸೆಪ್ಟ್, ಟೈಪ್ಸ್ ಆಫ್ ಇವ್ಯಾಲ್ಯುಯೇಷನ್, ಶೈಕ್ಷಣಿಕ ಮೌಲ್ಯಮಾಪನದ ವಿಧಗಳು. So types of educational evaluation: formative evaluation and summative evaluation. There are two types of educational evaluation. One is formative evaluation, second one is summative evaluation. In Kannada, ರಚನಾತ್ಮಕ ಮೌಲ್ಯಮಾಪನ, ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಕರೀತಾ ಹೋಗ್ತೀವಿ. ಈ ಎರಡು ಪ್ರಮುಖವಾಗಿರ್ತಕ್ಕಂಥ ವಿಧಗಳನ್ನ ಶೈಕ್ಷಣಿಕ ಮೌಲ್ಯಮಾಪನದಲ್ಲಿ ನಾವು ಕಾಣುತ್ತೇವೆ. ಎಸ್, ವಾಟ್ ಈಸ್ ದ ಮೀನಿಂಗ್ ಆಫ್ ಫಾರ್ಮೇಟಿವ್ ಇವ್ಯಾಲ್ಯುಯೇಷನ್? ಹಾಗಾದ್ರೆ ರಚನಾತ್ಮಕ ಮೌಲ್ಯಮಾಪನ ಅಂದ್ರೆ ಏನು ಅಥವಾ ಅದರ ಅರ್ಥ ಹೀಗಂದರೆ ಏನು? ಸೊ ಫಾರ್ಮೇಟಿವ್ ಇವ್ಯಾಲ್ಯುಯೇಷನ್ is a method of judging the worth of a program while the program activities are forming or in progress. A formative evaluation is nothing but a assessor conducting of the exam ಅಥವಾ conducting of the evaluations during the process of the teaching and learning, ಅಥವಾ during the
ಕೋರ್ಸ್ ಅಂದ್ರೆ ಏನು, ಒಂದು ಪದವಿ ಅಥವಾ ಒಂದು ಕಾರ್ಯಕ್ರಮ ಅಥವಾ ಒಂದು ಬೋಧನಾ ಕಲಿಕಾ ಪ್ರಕ್ರಿಯೆ ನಡೆಯುವ ವೇಳೆಯಲ್ಲಿ ಅಥವಾ ಇನ್ ಪ್ರೋಗ್ರೆಸ್, ಅದು ಪ್ರೋಗ್ರೆಸ್ ನಲ್ಲಿ ಇದ್ದಾಗ ತೆಗೆದುಕೊಳ್ಳತಕ್ಕಂಥದ್ದು. ಜಸ್ಟ್ ಯು ಕನ್ಸಿಡರ್ಡ್ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್, ಅಸೆಸ್ಮೆಂಟ್ ಆಫ್ ಲರ್ನಿಂಗ್, ಅಲ್ಲೇ ನೀವು ಅದನ್ನ ಲಿಂಕ್ ಮಾಡ್ಕೊತಾ ಹೋಗಬೇಕು. So previous class we have deep discussion of assessment for learning and assessment of learning. You just consider formative evaluation is a nothing but it is a judging of the worth of a program while the program activities are forming or in progress. ನೋಡಿ, ಒಂದು ಚಟುವಟಿಕೆಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಅಥವಾ ಕಾರ್ಯಕ್ರಮದ ಚಟುವಟಿಕೆಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಮೌಲ್ಯಮಾಪನಕಾರ ಆ ಚಟುವಟಿಕೆಯ ಮಧ್ಯದಲ್ಲಿ ಒಂದು ಮೌಲ್ಯವನ್ನ ನೀಡುವ ಹಂತ ಅಥವಾ ಬೆಳವಣಿಗೆಯ ಹಂತ, ಬೆಳವಣಿಗೆಗೆ ನಾವು ಏನಂತ ಕರಿತೀವಿ ಅಂದ್ರೆ ರಚನಾತ್ಮಕ ಮೌಲ್ಯಮಾಪನ ಅಂತ ಹೇಳಿ ಕರಿತಾ ಹೋಗ್ತೀವಿ. Some authors has mentioned in Kannada ರೂಪನಾವಧಿಯ ಮೌಲ್ಯಮಾಪನ. ರಚನಾತ್ಮಕ ಮೌಲ್ಯಮಾಪನ ಅಂದ್ರೂ ಒಂದೇ, ರೂಪನಾವಧಿಯ ಮೌಲ್ಯಮಾಪನ ಅಂದ್ರೂ ಒಂದೇ. ನೀವು ಮತ್ತೆ ಎಕ್ಸಾಮ್ ದೃಷ್ಟಿಯಿಂದ ಇಟ್ಕೊಂಡು ಸರ್ ಇದು ರಚನಾತ್ಮಕ ಮೌಲ್ಯಮಾಪನ ಅಂತ ಹೇಳಿದರೆ ರೂಪನಾವಧಿಯ ಮೌಲ್ಯಮಾಪನ ಅಂದ್ರೆ ಮತ್ತೊಂದು ಇರ್ಬೇಕೇನ್ರಿ? ನೋ, ಡೋಂಟ್ ಕನ್ಫ್ಯೂಸ್ ಇನ್ ಕನ್ನಡ. ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಇಂಗ್ಲಿಷ್ ನೊಳಗೆ ಒಂದೇ ವರ್ಡ್ ಬರ್ತಾ ಹೋಗುತ್ತೆ. ಇಲ್ಲಿ ರಚನಾತ್ಮಕ ಅಥವಾ ರೂಪನಾವಧಿಯ ಮೌಲ್ಯಮಾಪನ ಅಂತ ಹೇಳಿ ಕರಿತಾ ಹೋಗ್ತೀವಿ ನಾವು. ಎರಡು ಒಂದೇ ಸೇಮ್, ಅರ್ಥ ಮಾಡ್ಕೊಂಡ್ಬಿಡಿ ನೀವು. ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್, ಯೂನಿಟ್ ಟೆಸ್ಟ್, ಇಸ್ ಇಟ್ ರೈಟ್? ಮಿಡ್ ಟರ್ಮ್ ಎಕ್ಸಾಮಿನೇಷನ್, ಓಕೆ, ಅಂಡ್ ಇನ್ನೊಂದೇನು ಕರೀತಾರೆ ತ್ರೈಮಾಸಿಕ ಪರೀಕ್ಷೆಗಳು ಅಂತ ಕರಿತಾ ಹೋಗ್ತಿರ್ಲ. ಏನು ತ್ರೈಮಾಸಿಕ ಅಂದ್ರೆ 3 ತಿಂಗಳಿಗೊಮ್ಮೆ ಪರೀಕ್ಷೆಗಳನ್ನು ತೆಗೆದುಕೊಳ್ತಕ್ಕಂಥವು ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್. ಅಂಡ್ ಇನ್ನೊಂದೇನು, ಯಾವುದು ವೀಕ್ಲಿ ಟೆಸ್ಟ್, ಮಂತ್ಲಿ ಟೆಸ್ಟ್. ನೋಡಿ ಹೆಸರುಗಳು ಹೇಗೆ ಬರ್ತಾ ಹೋಗ್ತವೆ. ಯೂನಿಟ್ ಟೆಸ್ಟ್ ಘಟಕ ಪರೀಕ್ಷೆ, ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸ್ ಅರ್ಧವಾರ್ಷಿಕ ಪರೀಕ್ಷೆ, ತ್ರೈಮಾಸಿಕ ಪರೀಕ್ಷೆ, ಯಾವುದು ವಾರದ ಅಂತ್ಯದ ಪರೀಕ್ಷೆ ವೀಕ್ಲಿ ಟೆಸ್ಟ್, ಇಸ್ ಇಟ್ ರೈಟ್? ನೋಡಿ ಇವೆಲ್ಲವುಗಳು ಎದಕ್ಕೆ ಎಕ್ಸಾಂಪಲ್ ಅಂದ್ರೆ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್. ಈ TET ಎಕ್ಸಾಮ್ ಅಲ್ಲಿ ಕೂಡ ಇದು ಬಂದು ಹೋಗ್ತಾ ಹೋಗುತ್ತೆ. ಈ ಕಾನ್ಸೆಪ್ಟ್ ಹೆಂಗ್ ಕನ್ಫ್ಯೂಷನ್ ಮಾಡ್ತಾ ಇದಾರೆ ಅಂದ್ರೆ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಬಿಡ್ತಾರೆ. ಎಕ್ಸಾಂಪಲ್ ಕೊಟ್ಟು ಇದು ರಚನಾತ್ಮಕ ಮೌಲ್ಯಮಾಪನ ಅಥವಾ ಸಂಕಲನಾತ್ಮಕ ಮೌಲ್ಯಮಾಪನವು ಹೀಗೆ ಕೇಳ್ತಾ ಹೋಗ್ತಾರೆ. ಇದು ಗೊತ್ತಿರಬೇಕು. KSET ಲೆವೆಲ್ ವರೆಗೂ ಕೂಡ ಇವು ಬಂದು ಹೋಗ್ತಾವೆ. ಇಟ್ ಇಸ್ ಅ ಮೋಸ್ಟ್ ಕಾನ್ಸೆಪ್ಟ್ ಇನ್ ಎಜುಕೇಶನಲ್ ಫೀಲ್ಡ್. ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್, ಪರಿಕಲ್ಪನೆಗಳು ಇವು. ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಇಸ್ ದ ಮೆಥಡ್ ಫಾರ್ ಜಡ್ಜಿಂಗ್. You just consider any evaluation is a method of judging. ಒಂದು ನಿರ್ಣಯ ತೆಗೆದುಕೊಳ್ಳತಕ್ಕಂಥ ಒಂದು ಪದ್ಧತಿ ಅಂತ ಕರೀತಾ ಹೋಗ್ತೇವೆ. as well as already we have understood, ಅದು ನಮ್ಗೆ ಗೊತ್ತಿದೆ. The worth of a program while the program activities are forming. ಇದು ಇಂಪಾರ್ಟೆಂಟ್. ಇನ್ ಪ್ರೋಗ್ರೆಸ್ ನೊಳಗೆ ಇದ್ದಂಥ ಸಂದರ್ಭದೊಳಗೆ ತೆಗೆದುಕೊಳ್ತಕ್ಕಂಥ ಪರೀಕ್ಷೆಗಳು, ಕಾರ್ಯಕ್ರಮದ ಚಟುವಟಿಕೆಗಳು ರೂಪುಗೊಳ್ಳುತ್ತಿರುವಾಗ ಅಥವಾ ಪ್ರಗತಿಯಲ್ಲಿದ್ದಾಗ ರಚನೆಯ ಅಂದ್ರೆ ರಚನಾತ್ಮಕ ಮೌಲ್ಯಮಾಪನ ಒಂದು ಕಾರ್ಯಕ್ರಮದ ಮೌಲ್ಯವನ್ನು ನಿರ್ಣಯಿಸುವ ಒಂದು ವಿಧಾನ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್. ಮೀನಿಂಗ್ ಅದಾಯ್ತು. ಈ ಡೆಫಿನೇಷನ್ಸ್ ಆಫ್ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್, ರಚನಾತ್ಮಕ ಮೌಲ್ಯಮಾಪನದ ವ್ಯಾಖ್ಯಾನಗಳು. ಅಕಾರ್ಡಿಂಗ್ ಟು ಬ್ಲಾಕ್ ಅಂಡ್ ವಿಲಿಯಂ, formative evaluation include all those activities undertaken by teachers and by students which provide information to be used as feedback to modify the teaching and learning activities in which they are engaged. Formative evaluation assess of the teaching and learning activities and as well as provide information to be used as feedback to modify in which they are engaged. ಅಂದ್ರೆ ಇಲ್ಲೇ ಬೋಧನೆ ಮತ್ತು ಕಲಿಕೆ ಚಟುವಟಿಕೆಗಳನ್ನು ಮಾರ್ಪಡಿಸಲು ಹಾಗೂ ವಿದ್ಯಾರ್ಥಿಗಳಿಂದ ಕೈಗೊಂಡ ಎಲ್ಲಾ ಚಟುವಟಿಕೆಗಳನ್ನು ಒಳಗೊಂಡಿರತಕ್ಕಂಥದ್ದು, ಶಿಕ್ಷಕ ಮತ್ತು ವಿದ್ಯಾರ್ಥಿಗಳು ಕೈಗೊಂಡಿರ್ತಕ್ಕಂಥ ಚಟುವಟಿಕೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಹೌದ್ರಿ, ಮತ್ತೆ ಸಮೇಟಿವ್ ಇವ್ಯಾಲ್ಯೂಯೇಷನ್ ಒಳಗೊಂಡಿರುವುದಿಲ್ಲನ್ರಿ? ಹೀಗೆ ಕೇಳ್ಬೋದು ನೀವು ಪ್ರಶ್ನೆಗಳನ್ನು.
So summative evaluation could not be include of all those activities undertaken by teachers and by students. Yes, a summative evaluation as well as include all those activities undertaken by teachers and students. But end of the course, but end of the program. ಸೊ ನೋಡಿ ನೀವು, ಸೊ ವರ್ಷದುದ್ದಕ್ಕೂ ಕಲಿತಿರ್ತಕ್ಕಂಥ ಚಟುವಟಿಕೆಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ಬಟ್ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಇನ್ಕ್ಲೂಡ್ ಆಲ್ ದೋಸ್ ಆಕ್ಟಿವಿಟೀಸ್ ಅಂಡರ್ಟೇಕನ್ ಬೈ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್ ಈಸ್ ಆನ್ ಪ್ರೋಗ್ರೆಸ್ ಆರ್ ಇನ್ ಪ್ರೋಗ್ರೆಸ್ ಆಕ್ಟಿವಿಟೀಸ್. ಅಥವಾ ಬಿಫೋರ್ ನೀವೇನಂತ ಕರಿತಾ ಹೋಗ್ತಿರಲ್ಲ, ಯಾವುದು ಈ ಹೋದ ತಕ್ಷಣ ನೀವು ಎಂಗೇಜ್ ಮಾಡ್ಬೇಕು ವಿದ್ಯಾರ್ಥಿಗಳನ್ನ ಬೋಧನೆಯಲ್ಲಿ. ಎಂಗೇಜ್ ಮಾಡ್ಬೇಕಂತ ಸಂದರ್ಭದಲ್ಲಿ ಏನ್ ಮಾಡ್ತಾ ಹೋಗ್ತಾನೆ ಶಿಕ್ಷಕ. ಸೊ ಬೇಸ್ಡ್ ಆನ್ ಪ್ರೀವಿಯಸ್ ನಾಲೆಜ್ ಆಫ್ ಸ್ಟೂಡೆಂಟ್ಸ್ ಆಸ್ಕಿಂಗ್ ಎ ಫ್ಯೂ ಕ್ವಶನ್ಸ್, ಇಟ್ ಈಸ್ ಎ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್. ಇಸ್ ಇಟ್ ರೈಟ್? ಸೊ ನಾವು ಇನ್ನ ಏನು ಬೋಧನೆಯನ್ನ ಸ್ಟಾರ್ಟ್ ಮಾಡ್ಬೇಕಾಗ್ಯದ. ಇಟ್ಸ್ ಎಸ್, ಯು ಜಸ್ಟ್ ಕನ್ಸಿಡರ್ ಹೌದ್ರಿ ನಾವು ಮುಗಿಸಿದ್ವಲ್ರಿ ಟೀಚಿಂಗ್. ಟೀಚಿಂಗ್ ಮುಗಿಸಿದ್ರಿ, ಬಟ್ ಟೀಚಿಂಗ್ ಅದು ಒಂದ್ ಪೀರಿಯಡ್ಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ಒಂದು ಘಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಕಲ್ಪನೆಯನ್ನ ಮಾತ್ರ ನೀವು ಕಳೆದ ಅವಧಿಯಲ್ಲಿ ಮುಗಿಸಿದ್ದೀರಿ. ಇಸ್ ಇಟ್ ರೈಟ್? ಸೊ ಫಾರ್ಮೇಟಿವ್. ಅದೇ ಇಡೀ ಸಿಲೆಬಸ್ ಅನ್ನ ಮುಗಿಸಿ, ಅಂದ್ರೆ ಇಟ್ ಮೀನ್ಸ್ ಎಲ್ಲ ಪಠ್ಯಕ್ರಮದ ಪಠ್ಯ ಸೂಚಿಯನ್ನ ಮುಗಿದ ಆದ ನಂತರ ಪರೀಕ್ಷೆಗಳನ್ನು ತೆಗೆದುಕೊಳ್ತಕ್ಕಂಥದ್ದು summative. Is it right? So as well as information to be used as feedback to modify. So you just consider summative evaluation, it did not could not feedback to modify the teaching and learning activities, because end of the program, how is it possible to modify the learner's behavior? No. So progress report ಬಂದ್ಬಿಟ್ಟಿರ್ತದೆ ಆಲ್ರೆಡಿ. Is it right? ಅಂದ್ರೆ it means ಮಾರ್ಕ್ಸ್ ಕಾರ್ಡ್ಸ್ ನಿಮ್ದು ಏನದ ಅದೆಲ್ಲ ಬಂದು ಹೋಗಿರ್ತವೆ. ಸೊ ಅಲ್ಲಿ ನಮಗೆ ಅವ್ರ ವರ್ತನೆಗಳಿಗೆ ಫೀಡ್ಬ್ಯಾಕ್, ಪ್ರತಿ ಪುಷ್ಟೀಕರಣವನ್ನ ನೀಡಲಿಕ್ಕೆ ಸಾಧ್ಯನೇ ಇಲ್ಲ, ಅಥವಾ ಅವುಗಳನ್ನು ವರ್ತನೆಗಳನ್ನ ಅಥವಾ ಚಟುವಟಿಕೆಗಳನ್ನ ಬದಲಾಯಿಸಲಿಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಇಲ್ಲಿ ಕಪ್ಪು ಅಂತ ಆಗಿದೆ ಕನ್ನಡದಲ್ಲಿ, ಕಪ್ಪು ಅಂತ ಹಾಗೆ ಬರಿಬಿಡ್ರಿ, ಅದನ್ನ ಬ್ಲ್ಯಾಕ್ ಹಾಗೆ ಬರಿಬೇಕು ಇಂಗ್ಲಿಷ್ನಲ್ಲಿ ಕೂಡ. ಎಸ್, ಬ್ಲ್ಯಾಕ್ ಅಂಡ್ ವಿಲಿಯಂ ಏನು ರಚನಾತ್ಮಕ ಮೌಲ್ಯಮಾಪನ ಶಿಕ್ಷಕರು ಅಥವಾ ವಿದ್ಯಾರ್ಥಿಗಳಿಂದ ಕೈಗೊಂಡ ಎಲ್ಲಾ ಚಟುವಟಿಕೆಗಳನ್ನು ಒಳಗೊಂಡಿರ್ತದೆ. ಇದು ಅವರು ತೊಡಗಿಸಿಕೊಂಡಿರುವ ಬೋಧನೆ ಮತ್ತು ಕಲಿಕೆ ಚಿತ್ರಗಳನ್ನು ಮಾರ್ಪಡಿಸಲು ಪ್ರತಿಕ್ರಿಯೆಗೆ ಬಳಸಬೇಕಾದ ಮಾಹಿತಿಯನ್ನು ಮಾತ್ರ ಒದಗಿಸತಕ್ಕಂಥದ್ದು. ಎಸ್, ಅಂಡರ್ ಒನ್ ಡೆಫಿನೇಷನ್, ಕೋವಿ ಅಂಡ್ ಬೆಲ್ define formative assessment as the process used by teachers and students to recognize and respond to student learning in order to enhance that learning during the learning. Yes, it is the most important. During the teaching and learning process, you just consider ಇದು ಒಂದೇ ವರ್ಡ್ ಸಾಕು ನಮಗೆ. ಯಾವುದು ಪ್ರಕ್ರಿಯೆ ಇದು, ಎದುರ ಪ್ರಕ್ರಿಯೆ ಅಂದ್ರೆ ಕಲಿಕೆಯ ಸಮಯದಲ್ಲಿ. ಈ ಇನ್ನೊಂದು ವರ್ಡ್ ಅನ್ನು ಸೇರಿಸ್ಕೋಬಹುದು, ಕಲಿಕೆಯ ಮತ್ತು ಬೋಧನೆಯ ಸಮಯದಲ್ಲಿ. ಆ ಕಲಿಕೆಯ ಬೋಧನೆಯನ್ನ ಹೆಚ್ಚಿಸುವ ಸಲುವಾಗಿ ಯು ಜಸ್ಟ್ ಇಂಪ್ರೂವ್ಮೆಂಟ್ ಆಫ್ ದಿ ಟೀಚಿಂಗ್ ಅಂಡ್ ಲರ್ನಿಂಗ್ ಪ್ರೋಸೆಸ್. ಹೌದಾ? ಸೊ ಅಂಡ್ ಐಡೆಂಟಿಫಿಕೇಶನ್ ಆಫ್ ದಿ ರಿಸ್ಪಾನ್ಸ್, ಐಡೆಂಟಿಫಿಕೇಶನ್ ಆಫ್ ದಿ ಅಥವಾ ರಿಕಗ್ನೈಸ್ ಅಂಡ್ ರೆಸ್ಪಾನ್ಸ್ ಐಡೆಂಟಿಫಿಕೇಶನ್ಸ್. ಯು ಜಸ್ಟ್ ಕನ್ಸಿಡರ್, ಒಬ್ಬ ಅಥವಾ ನೀವೇ ಒಂದು ವರ್ಗ ಕೋಣೆಯಲ್ಲಿ ಬೋಧನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪ್ರಶ್ನೆಗಳನ್ನ ಹಾಕ್ತೀರಿ, ಓರಲ್ ಪ್ರಶ್ನೆಗಳಿರ್ಬೋದು ಅದು, ಅಥವಾ ಒಂದು ಏನೋ ಆಕ್ಟಿವಿಟೀಸ್ಗಳನ್ನು ನೀಡ್ತಾ ಇದ್ದೀರಿ, ಅಥವಾ ಒಂದು ಏನೋ ಎಕ್ಸ್ಪೆರಿಮೆಂಟ್ ಮಾಡೋ ಮುಂದೆ ಅದನ್ನ ಒಂದು ಇಕ್ವಿಪ್ಮೆಂಟ್ಸ್ ನೇಮ್ ಅನ್ನ ಕೇಳ್ತೀರಿ, ಹೆಸರನ್ನ ಹೇಳಿ ಇದು ಯಾವ ಇಕ್ವಿಪ್ಮೆಂಟ್ ಇದೆ. ಸೈನ್ಸ್ ಟ್ರೈನ್ ಟೀಚರ್ಸ್, ಇಸ್ ಇಟ್ ರೈಟ್? ಸೊ ಅಥವಾ ಜಾಗ್ರಫಿ ಟೀಚರ್ಸ್ ಏನು ಒಂದು ಗ್ಲೋಬ್ ಬಗ್ಗೆ ತೋರಿಸ್ತಾ ಇದ್ದಾನೆ, ಎಸ್ ಅಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ, ಭಾರತವು ಯಾವ ಖಂಡದಲ್ಲಿದೆ ತೋರಿಸುವ ಅಂತ ಕರಿತಾ ಇದ್ದಾನೆ. ಇಸ್ ಇಟ್ ರೈಟ್? ರಿಕಗ್ನೈಸ್ ಅಂಡ್ ರೆಸ್ಪಾಂಡೆಂಟ್ ರೆಸ್ಪಾನ್ಸಸ್ ಐಡೆಂಟಿಫಿಕೇಶನ್ಸ್. ಹೌದಾ? ರಿಕಗ್ನೈಸ್ ಮಾಡ್ತಾ ಹೋಗ್ತೀರಿ ಡ್ಯೂರಿಂಗ್ ದ ಟೀಚಿಂಗ್ ಅಂಡ್ ಲರ್ನಿಂಗ್ ಪ್ರೋಸೆಸ್, ಒಂದು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ. ಸೊ ಅಲ್ಲೇ ನಡೀತಕ್ಕಂಥದ್ದಕ್ಕೆ ನಾವೇನಂತ ಕರಿತಾ ಹೋಗ್ತೀವಿ ಅಂತಂದ್ರೆ, ಸೊ ರಚನಾತ್ಮಕ ಅಥವಾ ರೂಪನಾವಧಿಯ ಮೌಲ್ಯಮಾಪನ ಎಂದು ಕರೆಯುತ್ತೇವೆ. ಕಲಿಕೆಯ ಸಮಯದಲ್ಲಿ ಆ ಕಲಿಕೆಯನ್ನು ಹೆಚ್ಚಿಸುವ ಸಲುವಾಗಿ ವಿದ್ಯಾರ್ಥಿಗಳ ಕಲಿಕೆಯನ್ನು ಗುರುತಿಸಲು ಮತ್ತು ಪ್ರತಿಕ್ರಿಯಿಸಲು ಶಿಕ್ಷಕರು ಮತ್ತು ವಿದ್ಯಾರ್ಥಿ ಬಳಸುವ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ ಅಂದ್ರೆ ರಚನಾತ್ಮಕ ಮೌಲ್ಯಮಾಪನ ಎಂದು ಕರೆಯುತ್ತೇವೆ. ಅಂಡ್ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್? ಹಾಗಾದ್ರೆ ರಚನಾತ್ಮಕ ಅಥವಾ ರೂಪನಾವಧಿಯ ಮೌಲ್ಯಮಾಪನದ ಗುಣಲಕ್ಷಣಗಳು ಯಾವ್ಯಾವು, ಏನಿದಾವೆ? ಇದ್ರ ಫ್ಯೂಚರ್ಸ್ ಆಫ್ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್.
ಅಂದರೆ ಇಟ್ ಮೀನ್ಸ್ ಇಲ್ಲಿ ಇನ್ನೊಂದು ನೀವು ವರ್ಡನ್ನು ಕನ್ಸಿಡರ್ ಮಾಡ್ಕೊಳ್ಬೇಕಾಗತ್ತೆ. ಐ ಥಿಂಕ್ ಐ ವಿಲ್ ಮೆನ್ಷನ್. ಸೊ ಐ ಹ್ಯಾವ್ ಮೆನ್ಷನ್ ನೆಕ್ಸ್ಟ್ ಸ್ಲೈಡ್ ವಾಟ್ ಆರ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಸ್ ವೆಲ್ ಆಸ್ ಯುವರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಪರ್ಪೋಸ್. ಹೀಗೆ ಕೇಳ್ಬೋದು. ಏನು ಶೈಕ್ಷಣಿಕ ಮೌಲ್ಯಮಾಪನದ ವಿಧಗಳವು, ಅವುಗಳ ಗುಣಲಕ್ಷಣಗಳನ್ನು ಕುರಿತು ವಿವರಿಸಿ ಅಂತ ಕೇಳ್ಬೋದು. ಯಾವ್ಯಾವ ಅಂತ ಮೆನ್ಷನ್ ಮಾಡೋದು ಅಷ್ಟೇ, ಅದ್ರದ್ದು ಮೀನಿಂಗ್ ಅನ್ನು ಬರೆದು ಆಮೇಲೆ ಗುಣಲಕ್ಷಣಗಳು ಯಾವ್ಯಾವ ಹೀಗೆ ಕೇಳ್ಬೋದು. ಅಥವಾ ವಾಟ್ ಆರ್ ದ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ಫಾರ್ಮೇಟಿವ್ ಇವ್ಯಾಲ್ಯುಯೇಷನ್ಸ್, ರಚನಾತ್ಮಕ ಅಥವಾ ರೂಪನಾವಧಿಯ ಮೌಲ್ಯಮಾಪನದ ಗುಣಗಳು ಮತ್ತು ಅವಗುಣಗಳನ್ನು ವಿವರಿಸಿ ಅಂತ ಕೇಳ್ಬೋದು. ಸೊ ಗುಣಲಕ್ಷಣಗಳನ್ನು ಕೇಳ್ಕೊಂಡ್ಬಿಟ್ರೆ ನಿಮ್ಗೆ ಅದ್ರದ್ದು ಏನೇನಿದಾವೆ ಅನ್ನೋದು ನಿಮ್ಗೆ ಹೊಳ್ಳಿ ಬರ್ತಾ ಹೋಗುತ್ತೆ. ಇಸ್ ಇಟ್ ರೈಟ್? ಅದು ನೆನಪಾಗ್ತಾ ಹೋಗುತ್ತೆ. Next, to provide feedback for teachers to modify subsequent learning activities and experiences. ನಂತರದ ಕಲಿಕೆ ಚಟುವಟಿಕೆಗಳು ಮತ್ತು ಅನುಭವಗಳನ್ನು ಮಾರ್ಪಡಿಸಿ ಶಿಕ್ಷಕರಿಗೆ ಪ್ರತಿಕ್ರಿಯೆ ನೀಡ್ತಾ ಹೋಗುತ್ತೆ. ಎಸ್. ಸೊ ಆಸ್ ವೆಲ್ as formative evaluation as provide feedback, immediate feedback for teachers as well as students, and as well as considered immediately modify of the learning activities and learners experiences. ಕಲಿಕೆಯ ಚಟುವಟಿಕೆಗಳು ಮತ್ತು ಕಲಿಕಾರ್ಥಿಯ ಅನುಭವಗಳನ್ನು ಮಾಡಿಫೈ ಮಾಡ್ಲಿಕ್ಕೆ ಇಮಿಡಿಯೇಟ್ ಫೀಡ್ಬ್ಯಾಕ್ ಅನ್ನ ನೀಡ್ತಾ ಹೋಗುತ್ತೆ. ನೀವು ನೋಡಿ, ಬಿಕಾಸ್ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಈಸ್ ಕಂಡಕ್ಟಿಂಗ್ ಡ್ಯೂರಿಂಗ್ ದ ಟೀಚಿಂಗ್ ಅಂಡ್ ಲರ್ನಿಂಗ್ ಪ್ರೋಗ್ರೆಸ್, ಅಂದ್ರೆ ಬೆಳವಣಿಗೆ ಹಂತದಲ್ಲಿ ನಡೀತಕ್ಕಂಥ ಒಂದು ಮೌಲ್ಯಮಾಪನ ಇದಾಗಿರುವುದರಿಂದ. ಟು ಪ್ರೊವೈಡ್ ಇಮಿಡಿಯೇಟ್ ಫೀಡ್ಬ್ಯಾಕ್ ಫಾರ್ ಟೀಚರ್ಸ್. ಸೊ ನೋಡಿ, ನೀವು ಎಕ್ಸಾಮ್ ಬರ್ದ್ರಪ್ಪ ಅಂತಂದ್ರೆ ಹೊಳ್ಳಿ ರಿಸಲ್ಟ್ಗಾಗಿ ಎಕ್ಸ್ಪರ್ಟ್ಸ್ ಬಂದು ವ್ಯಾಲ್ಯೂಯೇಷನ್ ಮಾಡೋ ಮಟ್ಟ ನಾವು ವೇಟ್ ಮಾಡ್ಬೇಕು. ಇದು ಹಾಗಲ್ಲ. ಈ ಟೀಚರ್ ಇಮಿಡಿಯೇಟ್ ಕಂಡಕ್ಟಿಂಗ್ ಆಫ್ ದಿ ಇವ್ಯಾಲ್ಯೂಯೇಷನ್ ಅಂಡ್ ಇಮಿಡಿಯೇಟ್ ರಿಸೀವಿಂಗ್ ಆಫ್ ದಿ ಫೀಡ್ಬ್ಯಾಕ್ ಟು ರೆಸ್ಪಾಂಡೆಂಟ್. ಇಸ್ ಇಟ್ ರೈಟ್? ಸೊ ಯಾರು ಪ್ರತಿಕ್ರಿಯೆ ನೀಡಿದ ಬೇಗ ಕ್ವಿಕ್ ಯೂನಿಟ್ ಟೆಸ್ಟ್ ಇವತ್ತು ಕಂಡಕ್ಟ್ ಮಾಡಿದ್ರೆ ಅಂದ್ರೆ ಒಂದೇ ದಿನದಾಗೆ ನಾವು ಅದನ್ನ ಏನ್ ಮಾಡ್ಬೋದು, ಅಸೆಸ್ ಮಾಡಿ ವಿದ್ಯಾರ್ಥಿಗಳು ಇಮಿಡಿಯೇಟ್ ರಿಸಲ್ಟ್ ಕೊಡ್ಬೋದು. ಇಸ್ ಇಟ್ ರೈಟ್? ಹೌದಾ? ಸೊ ಪ್ರೊವೈಡ್ ಫೀಡ್ಬ್ಯಾಕ್ ಫಾರ್ ಟೀಚರ್ಸ್ ಟು ಮಾಡಿಫೈ ಸಬ್ಸಿಕ್ವೆಂಟ್ ಲರ್ನಿಂಗ್ ಆಕ್ಟಿವಿಟೀಸ್ ಅಂಡ್ ಎಕ್ಸ್ಪೀರಿಯನ್ಸಸ್. ಇಮಿಡಿಯೇಟ್ ಆಗಿ ಮಾಡ್ತಕ್ಕಂಥದ್ದು. ಟು ಐಡೆಂಟಿಫೈ ಅಂಡ್ ರೆಮಿಡಿಯೇಟ್ ಗ್ರೂಪ್ ಆರ್ ಇಂಡಿವಿಜುವಲ್ ಡೆಫಿಷಿಯನ್ಸಿ. ಗುಂಪು ಅಥವಾ ವೈಯಕ್ತಿಕ ನ್ಯೂನತೆಗಳನ್ನು ಗುರುತಿಸಲು ಮತ್ತು ಪರಿಹರಿಸಲು. ಎಸ್, ಅಫ್ಕೋರ್ಸ್. A evaluator easily find out the diagnosis of the learners as well as the individual and group. So when you have assigning group activities, or when you have conducting group activities, so when you have assess one specific group, so as well as when you have assess of the individual deficiency of learners, ಏನು ನ್ಯೂನತೆಗಳಿದಾವೆ. ಸೊ ಯಾಕೆ ಅವನಿಗೆ ಎ ಬಿ ಸಿ ಡಿ. ಸೊ ನೋಡಿ, ನೀವು ಒಂದು ಬಿ ಮತ್ತು ಡಿ ಅನ್ನ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ಸ್ ಬಿ ಮತ್ತು ಡಿ ಅನ್ನ ಬರೀತಕ್ಕಂಥ ಡಿಫ್ರೆನ್ಸಸ್ ಆ ವಿದ್ಯಾರ್ಥಿಗೆ ಗೊತ್ತಾಗ್ತಾ ಇಲ್ಲ. ಯಾಕೆ? ಎಸ್, ಇಮಿಡಿಯೇಟ್ ಫೈಂಡ್ ಔಟ್ ಮಾಡ್ಬೋದು ನಾವು. ಬಿಕಾಸ್ ಕಂಡಕ್ಟಿಂಗ್ ಯೂನಿಟ್ ಟೆಸ್ಟ್, ಕಂಡಕ್ಟಿಂಗ್ ಅಥವಾ ಅಸೈನಿಂಗ್ ಗ್ರೂಪ್ ಆಕ್ಟಿವಿಟೀಸ್, ಅಥವಾ ಇಂಡಿವಿಜುವಲ್ ಪಾರ್ಟಿಸಿಪೆಂಟ್ ಇನ್ ದ ಟೀಚಿಂಗ್, ಹೌದಾ, ಒಂದು ಬೋಧನೆಯಲ್ಲಿ ವೈಯಕ್ತಿಕವಾಗಿ ಭಾಗವಹಿಸುವುದರಿಂದ ಆ ವಿದ್ಯಾರ್ಥಿಗಳಿಗೆ ಏನೋ ಒಂದು ಸಮ್ ಟೈಮ್ ಕರಿತಾ ಇದ್ದೀರಿ. ಸೊ ಅವನಿಗೆ ಜಾಗ್ರಫಿ ಟೀಚರ್ಸ್ ಡ್ರಾ ಎ ವರ್ಲ್ಡ್ ಮ್ಯಾಪ್, ಡ್ರಾ ಎ ಇಂಡಿಯಾ ಮ್ಯಾಪ್. ಇಸ್ ಇಟ್ ರೈಟ್? ಡ್ರಾ ಆ್ಯಂಡ್ ಇಂಡಿಯಾ ಮ್ಯಾಪ್. ಇಸ್ ಇಟ್ ರೈಟ್? ಹೌದಾ? ನೋಡಿ, ಅವ್ನಿಗೆ ಯಾಕೆ ಡ್ರಾ ಮಾಡಕ್ ಬರ್ತಾ ಇಲ್ಲ? ಎಸ್, ಇಮಿಡಿಯೇಟ್ ನಾವು ಅಲ್ಲೇ ಒಂದು ಡಯಾಗ್ನೋಸಿಸ್ ಏನಿದೆ ಕಂಡುಹಿಡಿದು, ಎಸ್ ಇದು ಹೀಗಲ್ಲ, ಇದನ್ನ ಹೀಗೆ ತೀಡು. ಇಸ್ ಇಟ್ ರೈಟ್? ಎಸ್, ಇಂಡಿಯಾ ಅಂದ್ರೆ ಇಲ್ಲಿ ಹೀಗೆ ಬರುತ್ತೆ. ಇಸ್ ಇಟ್ ರೈಟ್? ನೀವು ಡ್ರಾ ಮಾಡ್ಬೇಕಾದ ಸಂದರ್ಭದಲ್ಲಿ ಎಸ್ ಡಯಾಗ್ನೋಸಿಸ್ ದ ಈಸಿಲಿ ಐಡೆಂಟಿಫಿಕೇಶನ್, ಈಸಿಲಿ ಫೈಂಡ್ ಔಟ್ ದಿ ಲ್ಯಾಟಿಟ್ಯೂಡ್ ಅಂಡ್ ಲ್ಯಾಂಜಿಟ್ಯೂಡ್. ಯಾವುದು ಅಕ್ಷಾಂಶ, ಯಾವುದು ರೇಖಾಂಶ ಅಂತ ನಾವು ಕರಿತಾ ಇದೀವಿ ವಿದ್ಯಾರ್ಥಿಗಳಿಗೆ. ಇಸ್ ಇಟ್ ರೈಟ್? ಸೊ ಒಂದು ಗ್ಲೋಬ್ ಅನ್ನ ತಗೊಂಡು ಹೋಗಿ ನಾವು ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡಬಹುದು ಏನ್ ಡಯಾಗ್ನೋಸಿಸ್ಗಳಿದಾವೆ. ಬಟ್ ಯು ಜಸ್ಟ್ ಕನ್ಸಿಡರ್ ಸಮೇಟಿವ್ ಇವ್ಯಾಲ್ಯೂಯೇಷನ್. ಇಟ್ ಕುಡ್ ನಾಟ್ ಬಿ ಐಡೆಂಟಿಫೈ. ಇಸ್ ಇಟ್ ರೈಟ್? ಕುಡ್ ನಾಟ್, ಬಿಕಾಸ್ ಎಂಡ್ ಎಲ್ಲ ಮುಗದೇ ಬಿಟ್ಟಿರ್ತದೆ. ಏನ್ ನ್ಯೂನತೆ ಅದಂತ ಗೊತ್ತೇನೆ ಆಗಲ್ಲ. ಹೊರಗೆ ಹೋಗಿರ್ತಾನೆ, ಆಲ್ರೆಡಿ ರಿಸಲ್ಟ್ ಬಂದಿರ್ತದೆ. ಇಸ್ ಇಟ್ ರೈಟ್? ಹೌದಾ? ಸೊ ಇಟ್ ಈಸ್ ಎ ಫೈಂಡ್ ಔಟ್. To find out, immediately find out of the learners, remediate as well as diagnosis. ಪರಿಹಾರ, ರೆಮಿಡಿಯಲ್ಸ್ ಅನ್ನು ನಾವು ಈಸಿಯಾಗಿ ಕೊಡ್ಬೋದು. ಇದರಲ್ಲಿ ಕ್ವಿಕ್ ಆಗಿ ನಾವು ಅವರಿಗೆ ರೆಮಿಡಿಯೇಟ್ ಮಾಡ್ಬೋದು, ಪರಿಹಾರವನ್ನು ಸೂಚಿಸಬಹುದು. ಓ ಇದನ್ನ ಹೀಗೆ ಬರಿ. ಎಸ್, ಲ್ಯಾಂಗ್ವೇಜ್ ಟೀಚರ್ಸ್, ಐ ಥಿಂಕ್ ಕನ್ನಡ ಮೆಥಡ್. ಎಸ್, ಆ ಅಂದ್ರೆ ಹೀಗೆ ಬರಿ, ಹೀಗೆ ಆಗಿಂದಾಗೇನು ಹೇಳ್ಬಿಡ್ತೀವಿ ನಾವು. ಇಸ್ ಇಟ್ ರೈಟ್?
ಸೊ ನೋಡಿ, ಒಂದು ವರ್ಡ್ ಎಸ್ ಇಲ್ಲಿ ತಪ್ಪಿದೆಯಾ ನೀನು ಟೆಸ್ಟ್ ನಲ್ಲಿ, ಎಸ್ ಅಲ್ಲಿ ಸಮೇಟಿವ್ ಇವ್ಯಾಲ್ಯೂಯೇಷನ್ ತಪ್ಪಿದ್ರೆ ರೌಂಡ್ ಹೊಡೆದು ಎಸ್ ಗೋ ಹೆಡ್ ಮುಂದೆ ಹೋಗ್ಬಿಡ್ತಾರೆ ಇವ್ಯಾಲ್ಯೂಯೇಟರ್. ನೋ ನೋ, ಇಟ್ ಇಸ್ ರೈಟ್, ಫೈಂಡ್ ಔಟ್ ಮಾಡ್ಬೋದು, ಬಟ್ ಡಿಡ್ ನಾಟ್ ದಿ ರೆಮಿಡಿಯೇಟ್. ಇಸ್ ಇಟ್ ರೈಟ್? ಸೊ ಅವ್ರಿಗೆ ನಾವು ರೆಮಿಡಿಯೇಟ್ ಮಾಡಲಿಕ್ಕೆ ಬರುವುದಿಲ್ಲ. ಎಸ್, ಟು ಮೂವ್ ಫೋಕಸ್ ಅವೇ ಫ್ರಮ್ ಅಚೀವಿಂಗ್ ಗ್ರೇಡ್ಸ್ and onto learning process. Yes, of course, a formative evaluation has moved focus on away from achieving grades onto learning process. ಸೊ ನೋಡಿ, ಇದು ಹೆಂಗದ ಅಂತಂದ್ರೆ ಕಲಿಕೆಯ ಪ್ರಕ್ರಿಯೆಗಳತ್ತ ಗಮನವನ್ನು ಹರಿಸ್ತಾ ಇದೆ. ಬಿಕಾಸ್ ಡ್ಯೂರಿಂಗ್ ದ ಲರ್ನಿಂಗ್ ಪೀರಿಯಡ್ ಎ ಅಸೆಸರ್ ಕಂಡಕ್ಟಿಂಗ್ ಇವ್ಯಾಲ್ಯೂಯೇಷನ್. ನೋಡಿ, ನೀವು ಒಂದು 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 ಬೋಧನೆಯ ಮಧ್ಯದಲ್ಲಿ ನಾವು ಮೌಲ್ಯಮಾಪನವನ್ನ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ಬೋದು ಅಂತಂದ್ರೆ, ಎದ್ರ ಕಡೆ ನಾವು ಫೋಕಸ್ ಮಾಡ್ಬೋದು ಅಂತಂದ್ರೆ ಶ್ರೇಣಿಗಳನ್ನು ಸಾಧಿಸುವುದನ್ನು ಮತ್ತು ಕಲಿಕೆಯ ಪ್ರಕ್ರಿಯೆಗಳು ಏನ್ ನಡೀತಾ ಇದ್ದಾವೆ ಅದಕ್ಕೆ ಫೋಕಸ್ ಮಾಡ್ತಾ ಹೋಗುತ್ತೆ. ಸಮೇಟಿವ್ ಇವ್ಯಾಲ್ಯೂಯೇಷನ್ ಟು ಮೂವ್ ಫೋಕಸ್ ಅವೇ ಫ್ರಮ್ ಅಚೀವಿಂಗ್ ಗ್ರೇಡ್ಸ್ ಎಂಡ್ ಆಫ್ ದಿ ಕೋರ್ಸ್. ಗ್ರೇಡ್ಸ್ ಅನ್ನು ಎಲ್ಲಿ ಅಚೀವ್ ಮಾಡ್ತಾ ಇದ್ದಾರೆ? ಎಂಡ್ ಆಫ್ ದಿ ಕೋರ್ಸ್, ಎಂಡ್ ಆಫ್ ದಿ ಪ್ರೋಗ್ರಾಮ್. ಒಂದು ಪದವಿ, ಒಂದು ಕಾರ್ಯಕ್ರಮ ಮುಗಿದ ನಂತರ ಆ ಕಡೆ ಫೋಕಸ್ ಮಾಡ್ತಕ್ಕಂಥದ್ದು ಯಾವುದನ್ನ ಸಮೇಟಿವ್ ಅಂತ ಕರಿತಾ ಹೋಗ್ತೀವಿ ನಾವು. ಎಸ್, ಇನ್ ಆರ್ಡರ್ ಟು ಇನ್ಕ್ರೀಸ್ ಸೆಲ್ಫ್ ಎಫಿಕಸಿ ಅಂಡ್ ರೆಡ್ಯೂಸ್ ದ ನೆಗೆಟಿವ್ ಇಂಪ್ಯಾಕ್ಟ್ ಆಫ್ ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್. ಸ್ವಯಂ ಪರಿಣಾಮಕಾರಿತ್ವವನ್ನು ಹೆಚ್ಚಿಸಲು ಮತ್ತು ಬಾಹ್ಯ ಪ್ರೇರಣೆಯ ಅಥವಾ ಪ್ರೇರಣಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಬಾಹ್ಯ ಅಂತಂದ್ರೆ ನಾವ್ ಹೆಂಗೆ ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ಸ್, ಬಾಹ್ಯ ಅಭಿಪ್ರೇರಣೆ ಅಂತ ಏನ್ ಕರಿತಾ ಹೋಗ್ತೀವಲ್ಲ, ಬಾಹ್ಯವಾಗಿರ್ತಕ್ಕಂಥ ಅಭಿಪ್ರೇರಣೆಗೆ ಹೆಚ್ಚು ಒತ್ತನ್ನ ಹಾಗಾದ್ರೆ ಏನ್ ಮಾಡ್ಬೋದು? ಹೆಚ್ಚು ಒತ್ತನ್ನ ನೀಡ್ತಾ ಹೋಗುದಿಲ್ಲ. ಅಂಡ್ ನೆಗೆಟಿವ್ ಇಂಪ್ಯಾಕ್ಟ್ಗಳು ಏನೇನಿದಾವೆ ಎಲ್ಲವೂ, ಸೊ ಅವು ಏನು ಋಣಾತ್ಮಕವಾಗಿರ್ತಕ್ಕಂಥ ಪ್ರಭಾವಗಳು ಏನೇನಿದಾವಲ್ಲ ಅವು ಎಲ್ಲವನ್ನ ಕಡಿಮೆ ಮಾಡ್ತಾ ಹೋಗುತ್ತೆ, ನೆಗೆಟಿವ್ ಆಗಿರ್ತಕ್ಕಂಥವು. ಸೊ ಯಾವಾಗಲೂ ಪಾಸಿಟಿವ್ ಸೈಡ್ ತಗೊಂಡು ಹೋಗುತ್ತೆ. ಪಾಸಿಟಿವ್ ಇಂಟ್ರಿನ್ಸಿಕ್ ಮೋಟಿವೇಶನ್ ಡೆವಲಪ್ ಮಾಡ್ತಾ ಹೋಗುತ್ತೆ. ಸೊ ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ಸ್ ಏನ್ ಮಾಡ್ತಾ ಹೋಗುತ್ತೆ? ಕಡಿಮೆ ಮಾಡ್ತಾ ಹೋಗುತ್ತೆ. ಈ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಅದರದೊಂದು ಕ್ಯಾರೆಕ್ಟರ್ ಅಂತ ಕರಿತಾ ಹೋಗ್ತೀವಿ. ದಿಸ್ ಮೇಜರ್ ಪರ್ಪೋಸ್ ಆಫ್ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಇಸ್ ಟು ಮೇಕ್ ಅಡ್ಜಸ್ಟ್ಮೆಂಟ್ ಇನ್ ಆನ್ ಎಜುಕೇಶನಲ್ ಆಕ್ಟಿವಿಟಿ ಆಸ್ ಸೂನ್ ಆಸ್ ದೇ ಆರ್ ನೀಡೆಡ್. Of course, because a teachers and students immediately modification of the behaviors ಅಥವಾ modification of the learning ಅಥವಾ ಏನು ಅಟೈನ್ಮೆಂಟ್ ಆಫ್ ದಿ ಇಮಿಡಿಯೇಟ್ಲಿ ಅಟೈನ್ಮೆಂಟ್ ಆಫ್ ದಿ ಎಜುಕೇಶನಲ್ ಆಬ್ಜೆಕ್ಟಿವ್ಸ್. ಸೊ ನೋಡಿ, ನಾವು ಒಂದು ಬೇಗನೆ ಕ್ವಿಕ್ ಆಗಿ ನಾವು ಅವುಗಳನ್ನು ಸಾಧಿಸ್ತಾ ಇದ್ದೀವಿ ಅಥವಾ ಕಂಡುಕೊಳ್ತಾ ಇದ್ದೀವಿ, ಅದ್ರ ಬಗ್ಗೆ ಜಡ್ಜ್ಮೆಂಟ್ ಅನ್ನು ತಗೋತಾ ಇದ್ದೀವಿ. ಸೊ ಮೇಜರ್ ಪರ್ಪೋಸ್ of formative evaluations to make adjustment in an educational activity as soon as they are needed, because a previous activity did not affect on the teaching. ಸೊ ಒಂದು ಏನು ನಾವು ಮೊದಲಿಗೆ ಪೂರ್ವ ನಿಯೋಜಿತವಾಗಿ ಕಂಡುಕೊಂಡಿರ್ತಕ್ಕಂಥ ಒಂದು ಚಟುವಟಿಕೆ ಅದು ಅಷ್ಟು ಪರಿಣಾಮಕಾರಿಯನ್ನು ಬೀರಿರಲಿಲ್ಲ ಅಂತಂದ್ರೆ, ಸೊ ಆಲ್ ಲರ್ನರ್ಸ್ ಅಂಡ್ ಟೀಚರ್ಸ್ ಆಟೋಮೆಟಿಕ್ಲಿ ಅಡ್ಜಸ್ಟ್ ಇನ್ ಆನ್ ಎಜುಕೇಶನಲ್ ಅದರ್ ಆಕ್ಟಿವಿಟೀಸ್ as soon as they are needed. ಸೊ ಏನು ಅವಶ್ಯಕತೆ ಅದ ಅನ್ನೋದನ್ನ ಬೇಗ ಕ್ವಿಕ್ ಆಗಿ ನಾವು ಅದನ್ನ ಏನ್ ಮಾಡ್ಕೊತಾ ಇದ್ದೀವಿ? ಅರಿತುಕೊಳ್ತಾ ಇದ್ದೀವಿ, ಅದ ಅವಶ್ಯಕತೆಯನ್ನ ಅರಿತುಕೊಳ್ತಾ ಇದ್ದೀವಿ. ರಚನಾತ್ಮಕ ಮೌಲ್ಯಮಾಪನ ಪ್ರಮುಖ ಉದ್ದೇಶವೇನೆಂದ್ರೆ ಶೈಕ್ಷಣಿಕ ಚಟುವಟಿಕೆ ಅಗತ್ಯವಿರುವಷ್ಟು ಬೇಗ ಹೊಂದಾಣಿಕೆಗಳನ್ನ ಮಾಡ್ಕೊತಾ ಹೋಗುತ್ತೆ. ಅಡ್ಜಸ್ಟ್ಮೆಂಟ್, ಎಸ್ ಈಗೇನು ಮಂತ್ಲಿ ಟೆಸ್ಟ್ ಅಥವಾ ಯೂನಿಟ್ ಟೆಸ್ಟ್, ಈ ಯೂನಿಟ್ ನ ಕಡಿಮೆ ಬಂದವ, ಎಸ್ ಗೋ ಹೆಡ್ ಸೆಕೆಂಡ್ ಯೂನಿಟ್ ಔಟ್ ಪಾಸಿಬಲ್. ಇಸ್ ಇಟ್ ರೈಟ್? ಸೊ ಔಟ್ ಆಫ್ ತಗೊಳ್ತಕ್ಕಂಥ ಪಾಸಿಬಿಲಿಟಿ ಇದಾವೆ. ಇಸ್ ಇಟ್ ರೈಟ್? ಇಟ್ ಇಸ್ ಎ ಕ್ವಿಕ್ ಅಡ್ಜಸ್ಟ್ಮೆಂಟ್ as soon as they are needed. ಏನು ಅವಶ್ಯಕತೆಗಳಿದೆ ಅದನ್ನ ಮತ್ತೆ ಎಸ್ ಏನು ನಂದು ಪ್ರೀವಿಯಸ್ ಕ್ಲಾಸ್ ಎಫೆಕ್ಟಿವ್ ಆಗಿಲ್ಲ, ಎಸ್ ಗೋ ಹೆಡ್ ನೆಕ್ಸ್ಟ್ ಕ್ಲಾಸ್ ಯು ಶುಡ್ ಅಡ್ಜಸ್ಟ್, ಯು ಶುಡ್ ಎ ಬೆಸ್ಟ್ ಪ್ರಿಪೇರ್. ಇಸ್ ಇಟ್ ರೈಟ್? ಹೌದಾ? ಅದನ್ನ ನಾವು ಹೊಂದಾಣಿಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಸೊ ಅದ್ರದ್ದು ಒಂದು ಗುಣಧರ್ಮ ಅಂತ ಕರಿತಾ ಹೋಗ್ತೀವಿ. ಎಸ್ ಸ್ಟೂಡೆಂಟ್ಸ್ ಫೈಂಡ್ ಆಪರ್ಚುನಿಟಿ ಟು ರಿವೈಸ್ ಅಂಡ್ ರಿಫೈನ್ ದೇರ್ thinking by means of formative assessment. Of course, so almost all a formative evaluations provide a best opportunity to revise ಅಥವಾ ಸೆಲ್ಫ್ ರಿವೈಸನ್, ಸ್ವ ಏನು ಆತ್ಮಾವಲೋಕನ ಅಥವಾ ತಮ್ಮ ಆಲೋಚನೆಯನ್ನ ಮಾಡ್ಕೊಳ್ತಕ್ಕಂಥದ್ದು, ಸ್ವಂತಿಕೆಯಿಂದ ರಿಫೈನ್ ಮಾಡ್ಕೊಳ್ಳಿಕ್ಕೆ ಏನದ ಚಾನ್ಸ್ ಅದ, ಇದರಲ್ಲಿ ಒಂದು ಅವಕಾಶ ಅದ ಇದರಲ್ಲಿ.
ಬಟ್ ಸಮೇಟಿವ್ನಲ್ಲಿ ಹಂಗಲ್ಲ. A student could not find opportunity to revise and refine their knowledge, their thinking. Is it right? So ಅದು ಮಾಡ್ಕೊಳ್ಳೋಕೆ ಚಾನ್ಸೇ ಇಲ್ಲ, ಯಾಕಂದ್ರೆ ಎಕ್ಸಾಮ್ ಮುಗಿದೋಗಿರ್ತವೆ. Is it right? ಸೊ ಅಂತ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು ಯಾವುದಂದ್ರೆ ರಚನಾತ್ಮಕ ಅಥವಾ ರೂಪನಾವಧಿಯ ಮೌಲ್ಯಮಾಪನ ಅಂತ ಕರಿತಾ ಹೋಗ್ತೀವಿ. ರಚನಾತ್ಮಕ ಮೌಲ್ಯಮಾಪನದ ಮೂಲಕ ವಿದ್ಯಾರ್ಥಿಗಳು ತಮ್ಮ ಆಲೋಚನೆಯನ್ನ ಪರಿಷ್ಕರಿಸಲು ಅವಕಾಶವನ್ನು ಕಂಡುಕೊಳ್ಳುತ್ತಾರೆ ಅಥವಾ ಅವಕಾಶವನ್ನು ಒದಗಿಸಿದೆ. ಯಾವುದು? ಸೊ ರಚನಾತ್ಮಕ ಮೌಲ್ಯಮಾಪನ ಎನ್ನುವುದು provides high quality information to students about their learning. Yes, of course, because a teacher or assessor or evaluator again and again conducting of the test ಅಥವಾ asking in the middle period, ಒಂದು ಮಧ್ಯದ ಅವಧಿಯಲ್ಲಿ ಏನ್ ಮಾಡ್ತಾ ಹೋಗ್ತಾನೆ, ಪ್ರಶ್ನೆಗಳನ್ನ ಕೇಳುವ ಮೂಲಕ ಅಥವಾ ಮೌಲ್ಯಮಾಪನವನ್ನ ಮಾಡುವುದರ ಮೂಲಕ. ಸೊ ಇದು ಏನಾಗ್ತಾ ಇದೆ, ಕ್ವಾಲಿಟಿ ಇನ್ಫಾರ್ಮೇಶನ್ ಟು ಸ್ಟೂಡೆಂಟ್ಸ್ ಅಬೌಟ್ ದೇರ್ ಲರ್ನಿಂಗ್, ಒಂದು ಗುಣಾತ್ಮಕವಾಗಿರ್ತಕ್ಕಂಥ ಕಲಿಕಾ ಮಾಹಿತಿಯನ್ನು ಒದಗಿಸಿಕೊಡ್ತಾ ಹೋಗುತ್ತೆ. ನೋಡಿ, ನೀವು ಭಯವನ್ನ ಹೋಗ್ಲಾಡಿಸ್ತಾ ಹೋಗುತ್ತೆ, ಪರೀಕ್ಷೆಯ ಭಯವನ್ನ ಹೋಗ್ಲಾಡಿಸ್ತಾ ಹೋಗುತ್ತೆ. ಮೊದ್ಲೇ ಎನ್ಯುವಲ್ ಬರೋಕಿನ ಮೊದಲೇ ಏನ್ ಬರೆದಿರ್ತಾರೆ ಅವರು, ಸೊ ಒಂದು ತ್ರೈಮಾಸಿಕ ಪರೀಕ್ಷೆಗಳನ್ನ ಬರೀತಾರೆ, ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಬರೀತಾರೆ, ಪ್ರಿಪರೇಟರಿ ಎಕ್ಸಾಮ್ಸ್ ಗಳನ್ನ ಬರೀತಾ ಹೋಗ್ತಾರೆ. ಸೊ ಆಮೇಲೆ ಎನ್ಯುವಲ್ ಎಕ್ಸಾಮಿನೇಷನ್ ಗಳನ್ನ ಕಂಡಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಪ್ರೊವೈಡ್ಸ್ ಹೈ ಕ್ವಾಲಿಟಿ ಇನ್ಫಾರ್ಮೇಶನ್ ಟು ಸ್ಟೂಡೆಂಟ್ಸ್ ಅಬೌಟ್ ದೇರ್ ಲರ್ನಿಂಗ್ ಇಂಪ್ರೂವ್ಮೆಂಟ್. ಸೊ ಕಲಿಕಾ ಮಾಹಿತಿಯನ್ನ ಅಥವಾ ಕಲಿಕಾ ಗುಣಾತ್ಮಕತೆಯನ್ನ ಅಭಿವೃದ್ಧಿಪಡಿಸಲಿಕ್ಕೆ ಸೊ ಇದು ಯಾವಾಗಲೂ ಪ್ರಯತ್ನವನ್ನ ಪಡ್ತಾ ಇರುತ್ತೆ. ಎಸ್, ನೆಕ್ಸ್ಟ್ ಒನ್, ಎನ್ಕರೇಜಸ್ ಟೀಚರ್ ಅಂಡ್ ಪಿಯರ್ ಡೈಲಾಗ್ ಅರೌಂಡ್ ಲರ್ನಿಂಗ್. ಕಲಿಕೆಯ ಸುತ್ತ ಶಿಕ್ಷಕ ಮತ್ತು ಪಿಯರ್ ಅಂದ್ರೆ ಸಮಾನವಾಗಿರ್ತಕ್ಕಂಥ ಸಂವಾದವನ್ನು ಪ್ರೋತ್ಸಾಹಿಸುತ್ತದೆ. ಬಿಕಾಸ್ ಫೇಸ್ ಟು ಫೇಸ್ ಇರುತ್ತೆ. ಇವ್ಯಾಲ್ಯುಯೇಟರ್ ಅಂಡ್ ಸ್ಟೂಡೆಂಟ್ಸ್ ಆರ್ ಪಾರ್ಟಿಸಿಪೆಂಟ್ಸ್. So almost all evaluator encourages to participant. ಹೌದಾ, ಯಾವಾಗಲೂ ಏನ್ ಪ್ರೋತ್ಸಾಹ ಮಾಡ್ತಾ ಇರ್ತದಂದ್ರೆ, ಸೊ ಇದು ಲರ್ನರ್ಸ್ ಅನ್ನ ಯಾವಾಗಲೂ ಪ್ರೋತ್ಸಾಹವನ್ನಗೊಳಿಸ್ತಾ ಇರುತ್ತೆ. ನೋಡಿ, ನೀವು ಈ ಟೆಸ್ಟ್ ನಲ್ಲಿ ಎಷ್ಟು, ಸೊ 50ಕ್ಕೆ 45 ತಗೋದಿರ, ಆದ್ರೂ ಕಡಿಮೆ ಬಂದವೆ ಸರ್. ಎಸ್, ಗೋ ಹೆಡ್, ನೆಕ್ಸ್ಟ್ ಟೆಸ್ಟ್, ಔಟ್ ಆಫ್ ಔಟ್ ಪ್ರೋತ್ಸಾಹ ಮಾಡೋದು. ಇಸ್ ಇಟ್ ರೈಟ್? ಸೊ ಪ್ರೋತ್ಸಾಹವನ್ನ ನೀಡ್ತಾ ಹೋಗುತ್ತೆ. ಅಥವಾ ಏನೋ ಒಂದು ವರ್ಗ ಕೋಣೆಯಲ್ಲಿ ಬೋಧನೆಯನ್ನ ಮಾಡ್ತಾ ಇರ್ತೀರಿ, ಅವನಿಗೆ ಆನ್ಸರ್ ಬರೋದಿಲ್ಲ, ಬಂದಂತ ಸಂದರ್ಭದಲ್ಲಿ ಬೇರೆಯವ್ರಿಂದ ಹೇಳಿಸ್ತೀರಿ, ಬೇರೆಯವರು ಹೇಳಿದ್ದನ್ನ ಆ ಮಗು ಹೇಳ್ತಾ ಇದೆ, ಅವ್ನು ಮೋಟಿವೇಟ್ ಆಗ್ತಾನೆ, ಎನ್ಕರೇಜ್ ಆಗ್ತಾ ಇದ್ದಾನೆ ಮುಂದಿನ ಕಲಿಕಾ ಹಂತಕ್ಕೆ ಆ ವಿದ್ಯಾರ್ಥಿ ಏನಾಗ್ತಾ ಇದ್ದಾನೆ ಅಂದ್ರೆ ಪ್ರೋತ್ಸಾಹಗೊಳ್ತಾ ಇದ್ದಾನೆ. ಸೊ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ಸ್ ಎನ್ಕರೇಜ್ ಅಂಡ್ ಪಿಯರ್ ಡೈಲಾಗ್ಸ್ ಅರೌಂಡ್ ಲರ್ನಿಂಗ್. ಹೌದಾ, ಲರ್ನರ್ಸ್ ಗಳನ್ನ ಎನ್ಕರೇಜ್ ಮಾಡ್ತಾ ಹೋಗುತ್ತೆ. ಎಸ್, ಎನ್ಕರೇಜಸ್ ಪಾಸಿಟಿವ್ ಮೋಟಿವೇಶನಲ್ ಬಿಲೀಫ್ಸ್ ಅಂಡ್ ಸೆಲ್ಫ್ ಎಸ್ಟೀಮ್. ಸಕಾರಾತ್ಮಕ ಪ್ರೇರಕ ನಂಬಿಕೆಗಳು ಮತ್ತು ಸ್ವಾಭಿಮಾನವನ್ನ ಪ್ರೋತ್ಸಾಹವನ್ನು ನೀಡ್ತಾ ಹೋಗುತ್ತೆ. ಎನ್ಕರೇಜಸ್ ಪಾಸಿಟಿವ್ ಮೋಟಿವೇಶನಲ್ ಬಿಲೀಫ್ಸ್. ಸೊ ಆಲ್ಮೋಸ್ಟ್ ಫಾರ್ಮೇಟಿವ್ evaluation is encourage positive motivational, ಪಾಸಿಟಿವ್ ಆಗಿ ಯಾವಾಗಲೂ ಸೆಲ್ಫ್ ಎಸ್ಟೀಮ್ ಸ್ವಾಭಿಮಾನ ಅಂತ ಏನ್ ಕರಿತಾ ಹೋಗ್ತೀವಿ ನಾವು, ಅದನ್ನ ಏನ್ ಮಾಡ್ತಾ ಹೋಗುತ್ತೆ, ಪ್ರೋತ್ಸಾಹಗೊಳಿಸ್ತಾ ಹೋಗುತ್ತೆ. ಬಟ್ ಅಲ್ಲಿ ಹಂಗಲ್ಲ, ನನಗೆ ಇಷ್ಟು ಬರ್ಬೇಕಾಗಿತ್ತು, ಯಾಮ್ ಚೆಕ್ ಮಾಡ್ಯಾನೋ ಅಥವಾ ಯಾರು ಚೆಕ್ ಮಾಡ್ಯಾರೋ ನನಗೆ ಇಷ್ಟೇ ಹಾಕಿದ್ದಾರೆ, 10ಕ್ಕೆ ಇಷ್ಟೇ ಹಾಕಿದ್ದಾರೆ, ಅಥವಾ 80 ಮಾರ್ಕ್ಸ್ಗೆ ನಂಗೆ ಓನ್ಲಿ 78 ಅಷ್ಟೇ ಹಾಕಿದ್ರೆ, ಇನ್ನೆರಡು ಮಾರ್ಕ್ಸ್ ಯಾಕೆ ಕಟ್ ಮಾಡ್ಯಾರ. ಇಸ್ ಇಟ್ ರೈಟ್? ಸೊ ನೆಗೆಟಿವ್ ಮೋಟಿವೇಶನಲ್ ಮಾಡ್ತಾ ಹೋಗುತ್ತೆ. ಬಟ್ ಇದು ಹಾಗಲ್ಲ. ಎಸ್, ಈ ಸಲ ನಾನು ಇಷ್ಟೇ ತಗೊಂಡಿದ್ದೀನಿ, ನೆಕ್ಸ್ಟ್ ಟೆಸ್ಟ್ ನಲ್ಲಿ ನಾನು ಔಟ್ ಆಫ್ ಔಟ್ ತೆಗೆದುಕೊಳ್ಳೇಬೇಕು, ಮೋಟಿವೇಶನಲ್. ಹೌದಾ? ಸೊ ಪಾಸಿಟಿವ್ ಮೋಟಿವೇಶನಲ್ ಬಿಲೀಫ್ಸ್, ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಅಥವಾ ಧನಾತ್ಮಕವಾಗಿರ್ತಕ್ಕಂಥ ಪ್ರೇರಕ ನಂಬಿಕೆಗಳಿಗೆ ಪ್ರೋತ್ಸಾಹವನ್ನ ನೀಡತಕ್ಕಂಥದ್ದು ಯಾವುದಂದ್ರೆ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್. ಪ್ರೊವೈಡ್ ಆಪರ್ಚುನಿಟೀಸ್ ಟು ಕ್ಲೋಸ್ ದ ಗ್ಯಾಪ್ ಬಿಟ್ವೀನ್ ಕರೆಂಟ್ ಅಂಡ್ ಡಿಸೈರ್ ಪರ್ಫಾರ್ಮೆನ್ಸ್. ಪ್ರಸ್ತುತ ಮತ್ತು ಅಪೇಕ್ಷಿತ ಕಾರ್ಯಕ್ಷಮತೆ ನೋಡಿ ಅಂತರಮಟ್ಟವನ್ನ ಮುಚ್ಚುವ ಅವಕಾಶವನ್ನು ಒದಗಿಸ್ತಾ ಹೋಗುತ್ತೆ. ಏನ್ ಗ್ಯಾಪ್ ಅದಲ್ಲ ಅಂದ್ರೆ ಪ್ರೆಸೆಂಟ್ ಅಂಡ್ ಡಿಸೈರ್ಡ್ ಪರ್ಫಾರ್ಮೆನ್ಸ್. ಏನ್ ಡಿಸೈರ್ಡ್ ಅಂದ್ರೆ ನಾವೇನ್ ಇಷ್ಟು ಡಿಸೈರ್ಡ್ ಬಿಹೇವಿಯರ್ಸ್ ಅಂತ ಏನ್ ಕರಿತೇವೆ, ಅಪೇಕ್ಷಿತ ವರ್ತನೆಗಳನ್ನ ಇಷ್ಟು ಮುಟ್ಬೇಕು, ಅಪೇಕ್ಷಿತ ಕಾರ್ಯಕ್ಷಮತೆಯನ್ನು ನಾವು ಇಷ್ಟು ಮಾಡಬೇಕು, ಅದರ ಮಧ್ಯದಲ್ಲಿ ಇರ್ತಕ್ಕಂಥ ಗ್ಯಾಪ್ ಅನ್ನ ಕ್ಲೋಸ್ ಮಾಡುವ ಒಂದು ಅವಕಾಶವನ್ನ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಒದಗಿಸಿಕೊಡ್ತಾ ಹೋಗುತ್ತೆ. It provides information to teachers that can be used to help safe teaching. Of course, provide information to teachers that can be used to help safe teaching. ಒಂದು ಏನು ನಾವು ಬೋಧನೆಯ ಒಂದು ಸೇಫ್ ಏನದಲ್ಲ ಅದನ್ನ ನಾವು ಮಾಡಿಫೈ ಮಾಡಿ ಬದಲಾವಣೆಗೊಳಿಸಿಕೊಳ್ಳಲಿಕ್ಕೆ
ಅದರ ಆಕಾರವನ್ನ ಬೋಧನೆಯನ್ನು ಬದಲಾವಣೆ ಬಳಸಬೇಕಾದಂಥದ್ದು, ಅದನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಒದಗಿಸಿಕೊಡ್ತಾ ಹೋಗುತ್ತೆ. ಬಿಕಾಸ್ a evaluator or teacher conducting after the instruction. So what are the strength of the teaching? What are the efficiency of teaching? What are the effectiveness of teaching? It is find out strength and weaknesses. ಹೌದಾ? ಆ ಸ್ಟ್ರೆಂತ್ ಮತ್ತು ವೀಕ್ನೆಸಸ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಲಿಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಿರುವುದರಿಂದ ಅಲ್ಲಿರ್ತಕ್ಕಂಥ ಬೋಧನೆಯ ಶೇಪ್ ಅನ್ನ, ಆಕಾರವನ್ನ, ಹೌದಾ, ಸೊ ಶಿಕ್ಷಕರಿಗೆ ಒಂದು ಮಾಹಿತಿಯನ್ನ ನೀಡಲಿಕ್ಕೆ ಅವಕಾಶವನ್ನು ಒದಗಿಸಿಕೊಡ್ತಾ ಹೋಗುತ್ತೆ. ಎಸ್, ದ ಟೀಚರ್ ಹ್ಯಾಸ್ ಟು ಮೇಕ್ ಶೋರ್ ದಟ್ ಈಚ್ ಸ್ಟೂಡೆಂಟ್ ಪಾರ್ಟಿಸಿಪೇಟ್ಸ್ ಇನ್ ಲರ್ನಿಂಗ್ ಪ್ರೊಸೆಸ್. ಹೌದು, ರಚನಾತ್ಮಕ ಮತ್ತು ರೂಪಣಾವಧಿಯ ಮೌಲ್ಯಮಾಪನವು ಪ್ರತಿಯೊಬ್ಬ ವಿದ್ಯಾರ್ಥಿಯು ಕಲಿಕೆಯಲ್ಲಿ ಭಾಗವಹಿಸುವಂತೆ ಖಚಿತಪಡಿಸಿಕೊಳ್ತಾ ಹೋಗುತ್ತೆ ಅಥವಾ ಪ್ರೇರೇಪಿಸ್ತಾ ಹೋಗುತ್ತೆ ಇದು. ಎಸ್, ಬಿಕಾಸ್ ಅಲರ್ಟ್ ಟೀಚರ್ ಯಾವಾಗ ನಮ್ಮ ಪ್ರಶ್ನೆಗಳನ್ನ ಕೇಳ್ತಾರೋ ಏನೋ, ಏನ್ ಹೇಳಕತ್ತಾರೋ ಏನೋ, ಎಕ್ಸೆಟ್ರಾ. ಅಥವಾ ಈ ಟೆಸ್ಟ್ ಈ ಪಾಠ ಮುಗಿದ ನಂತರ ಯಾವ ಪ್ರಶ್ನೆಗಳನ್ನ ಅದರಲ್ಲಿ ಹಾಕ್ತಾರೋ ಏನೋ, ಎಕ್ಸೆಟ್ರಾ. ಸೊ ನಾವು ಯಾವ ರೀತಿ ಬರಿಬೇಕೇನೋ, ನಾವು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು, ಅಲರ್ಟ್. ಹೌದಾ? ದ ಟೀಚರ್ ಹ್ಯಾಸ್ ಟು ಮೇಕ್ ಶೋರ್ ದಟ್ ಈಚ್ ಸ್ಟೂಡೆಂಟ್ ಪಾರ್ಟಿಸಿಪೇಟ್, ಎಲ್ಲ ವಿದ್ಯಾರ್ಥಿಗಳ ಒಂದು ಕಲಿಕಾ ಪ್ರಗತಿಯ ಪ್ರಕ್ರಿಯೆಯನ್ನ ಅಥವಾ ಭಾಗವಹಿಸುವ ಪ್ರಕ್ರಿಯೆಯನ್ನ ಖಚಿತಪಡಿಸ್ತಾ ಹೋಗುತ್ತೆ. ಇದು ಒಂದು ಗುಡ್ ಕ್ಯಾರೆಕ್ಟರ್ ಅಂತ ಕರಿತಾ ಹೋಗ್ತೀವಿ. ಬಟ್ ಸಮೇಟಿವ್ ಇವ್ಯಾಲ್ಯೂಯೇಷನ್ ಹಂಗಲ್ಲ. ಯಾರು ಪಾರ್ಟಿಸಿಪೇಟ್ ಮಾಡಿದಾರೋ, ಯಾರು ಓದ್ಯಾರೋ, ಯಾರು ಬಿಟ್ಟಾರೋ ಗೊತ್ತಿಲ್ಲ, ಬಟ್ ಬರೆದು ಬಿಟ್ಟಿದ್ದಾರೆ. ಸೊ ಅವ್ರದನ್ನ ಬರೆದಿದ್ದರನ್ನ ಆಧಾರದ ಮೇಲೆ ಇಟ್ಕೊಂಡು ಅಸೆಸ್ ಮಾಡ್ತಾ ಹೋಗೋದು ಸಮೇಟಿವ್ ಇವ್ಯಾಲ್ಯೂಯೇಷನ್. ಸೊ ಅದು ಸಮೇಟಿವ್ ಇವ್ಯಾಲ್ಯೂಯೇಷನ್ ಆಗ್ತಾ ಹೋಗುತ್ತೆ. ಎಸ್, ಟುಡೇ ನಾವು ವಿ ವಿಲ್ ಲರ್ನ್. ಸೊ ನಾವು ಇವತ್ತಿಗೆ ಇಷ್ಟು ಸ್ಟಾರ್ಟ್ ಮಾಡೋಣ. ಸೊ ಏನನ್ನ ಇವತ್ತಿನ ಅವಧಿಯಲ್ಲಿ ನಾವು ತಿಳ್ಕೊಂಡಿವಿ ಅಂದ್ರೆ, ಇಂಟ್ರೊಡಕ್ಷನ್ ಆಫ್ ಎಜುಕೇಶನಲ್ ಇವ್ಯಾಲ್ಯೂಯೇಷನ್, ಕಾನ್ಸೆಪ್ಟ್ ಆಫ್ ಎಜುಕೇಶನಲ್ ಇವ್ಯಾಲ್ಯೂಯೇಷನ್, meaning of evaluation. It means educational evaluation and definitions of educational evaluation, and need or purpose or essential of educational evaluation, and types of evaluation, and definitions of formative evaluation. ಅದರ ಒಂದು ಯಾವುದು ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಒಳಗೆ ಒಂದು. ಸೊ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಒಳಗೆ ಅಂದ್ರೆ ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್ ಒಳಗೆ ಅದು ಒಂದು, ಅದನ್ನ ಅಷ್ಟೇ ನಾವು ನೋಡಿದೀವಿ ಇವತ್ತೆ. ಸೊ ಅದರ ಡೆಫಿನೇಷನ್ಸ್, ಅದರದ್ದು ಗುಣಲಕ್ಷಣಗಳು ಏನೇನಿದಾವೆ, ಸೊ ಅಡ್ವಾಂಟೇಜಸ್ ಆಫ್ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಅನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಷನ್ ಅನ್ನ ಮಾಡ್ಕೊತಾ ಹೋಗೋಣ. ಉಳಿದಿದ್ದು ಅಂದ್ರೆ ಸಮೇಟಿವ್ ಇವ್ಯಾಲ್ಯೂಯೇಷನ್ ಮೀನಿಂಗು ಅಂಡ್ ಅದರದ್ದು ಅಡ್ವಾಂಟೇಜಸ್ ಏನೇನಿದಾವೆ ಅಥವಾ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಿದಾವೆ, ಅದನ್ನ ನೆಕ್ಸ್ಟ್ ತರಗತಿಯಲ್ಲಿ ನಾವು ಡಿಸ್ಕಷನ್ ಅನ್ನ ಮಾಡೋಣ. ಎನಿ ಡೌಟ್ಸ್, put it your question in chat box. I will explain. Only 5 minutes. I hope all of you understanding my lecture. Any doubts? Otherwise, I will close. Understood. Thank you, sir. Kalyan Kumar Sagar. Okay, thank you. Understood. Thank you, sir. Thank you, sir. It is understand. Okay. Thank you, Jaysri. Yes, okay. Again, next. Any doubts? ಪ್ರಶ್ನೆಗಳನ್ನ ಹೇಗೆ ಕೇಳಬಹುದು ಇದ್ರ ಮೇಲೆ ಹೇಳಿದ್ದೇನೆ ನಾನು. ಮೌಲ್ಯಮಾಪನದ ಅರ್ಥವನ್ನ ಹೇಳಿ, ಮೌಲ್ಯಮಾಪನದ ಪ್ರಕಾರಗಳನ್ನ ಕುರಿತು ವಿವರಿಸಿ, ಇಷ್ಟೇ ಕೇಳಬಹುದು.
mention what are the meaning of evaluation and describe of evaluation types ಅಥವಾ types of evaluation. No doubt, sir. ಐ ಹೋಪ್ ಎಲ್ಲರೂ ಲೈವ್ನಲ್ಲೇ ಕೇಳ್ತಾ ಇದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ಸೊ ಎಲ್ಲರೂ ಸೇಫ್ ಆಗಿದ್ದೀರಿ ಅಂತಲೂ ಕೂಡ ಭಾವಿಸಿದ್ದೀನಿ. ಸೊ ಎಲ್ಲರೂ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಆನ್ಲೈನ್ ಕ್ಲಾಸಸ್ ಆಲ್. ನೋ ಡೌಟ್ ಸರ್. ಓಕೆ. Sanya, okay, thank you. Mega understood, sir. Okay, no doubt, sir. Thank you. ಮತ್ತೆ ಏನಾದರೂ ಡೌಟ್ಸ್ಗಳಿದ್ರೆ ಕೇಳ್ಬೋದು ಟಾಪಿಕ್ ರಿಲೇಟೆಡ್. ಅಶ್ವಿನಿ ಗಬ್ಬೂರ್, ಥ್ಯಾಂಕ್ ಯು. Savitri Rathod. Yes, we are listening. Okay, thank you, ma. But I hope I could not see who have involved. ಕೆಲವು ಜನ ಹೆಂಗ್ ಮಾಡ್ತಾ ಇದಾರೆ ಅಂದ್ರೆ ಹಚ್ಚಿಟ್ಟು ಒಳಗೆ ಹೋಗ್ಬಿಡೋದು. ಹಚ್ಚಿಟ್ಟು ಸರ ಹೇಳ್ರಿ ನೀವು ನಿಮ್ಮ ಕೆಲಸ ನೀವು ಮಾಡ್ರಿ ಸರ್, ನಮ್ಮ ಕೆಲಸ ನಾವು ಮಾಡ್ತೀವಿ, ಹಿಂಗೂ ಇರ್ತಾರೆ ಏನೋ ಅಂತ. ಐ ಹೋಪ್ ನಮ್ಮ ಸ್ಟೂಡೆಂಟ್ಸ್ ಹಂಗೇನಲ್ಲ. ಸೊ ಆಕ್ಟಿವ್ಲಿ ಇನ್ವಾಲ್ವ್ಡ್ ಆಲ್ ಆನ್ಲೈನ್ ಕ್ಲಾಸಸ್, ಆಲ್ಮೋಸ್ಟ್ ಆಲ್ ಅವರ್ ಡಿಪಾರ್ಟ್ಮೆಂಟ್. ಓಕೆ. Can I end this my class? Okay, thank you. Okay, thank you. Bye.